ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜದಾರಿ ಶ್ರೀನಿವಾಸ. ನೀವು ನೋಡ್ತಾ ಇದ್ದೀರಿ ರಾಜದಾರಿ ಟಿವಿ. ರಾಜದಾರಿ ಟಿವಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಅದನ್ನ ಈಗ 35 ಎಕರೆನಲ್ಲಿ ಯಾರೋ ಒಬ್ರು ಅದು SC ಜಮೀನು, ಅದು ಯಾರೋ ಒಬ್ರು ಅರ್ಜಿ ಕೊಟ್ಟಿದ್ದಾರೆ. ಅದು PTCL ಕಾಯ್ದೆಗೆ ಬರ್ತದೆ, ದಯಮಾಡಿ ಅವ್ರಿಗೆ ಪರಿಹಾರ ಕೊಡಬೇಡಿ ಅಂತೇಳಿ ಯಾರೋ ಒಬ್ರು ನಮ್ಮ ಬಿಡದಿ ಟೌನ್ಶಿಪ್ ಇದಕ್ಕೆ ಗ್ರೇಟರ್ ಬೆಂಗಳೂರು ಇದಕ್ಕೆ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಅದು SC ಜಮೀನು, ಅದು ಇದಕ್ಕೆ ಬರ್ತದೆ PTCL ಆಗಿ. ಆದರೂ ಯಾರು ತಗೊಂಡಿದ್ದು ಗೊತ್ತಾ? ಅದನ್ನ ನೀವು ಚೆನ್ನಾಗಿ ಕೇಳಿದ್ರಿ ಸುಖೇಶಣ್ಣ ಅವರು. ಯಾರು ತಗೊಂಡಿದ್ದು ಗೊತ್ತಾ? ಅದು 2008ರಲ್ಲಿ ಕುಮಾರಸ್ವಾಮಿ ಅವರ ಅತ್ತೆ, ಬೇನಾಮಿ ಕುಮಾರಸ್ವಾಮಿ ಅವರ ಬೇನಾಮಿ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸಿ, ಹಾಗೆ ನಮ್ಮ ಮಾಧ್ಯಮ ಸಲಹೆಗಾರರಾದಂಥ ರಮೇಶ್ ಬಾಬು ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ, ನಿನ್ನೆ ನಮ್ಮ ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ BJPಯವರು ಹಮ್ಮಿಕೊಂಡಿದ್ದಂಥ ಪ್ರತಿಭಟನಾ ರ್ಯಾಲಿ ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತಿನ ಕರ್ಮಕಾಂಡಕ್ಕೆ ಅವರು ಕೂಡ ಪ್ರಮುಖವಾದಂಥ ಕಾರಣಕರ್ತರು. ಪಾಪ ಅನೇಕ ಮುಖಂಡರುಗಳು ಭಾಳ ವೀರವೇಷದ ಭಾಷಣವನ್ನು ಮಾಡಿದ್ದಾರೆ. ಅವರೇನೋ ಪಾದಯಾತ್ರೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪಾದಯಾತ್ರೆ ಮಾಡ್ತಕ್ಕಂಥದ್ದಲ್ಲ, ಅವ್ರು ಮಾಡ್ತಕ್ಕಂಥದ್ದು ಪ್ರಾಯಶ್ಚಿತ ಯಾತ್ರೆ. ಅವರು ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತ ಮಾಡಲಿಕ್ಕೆ ಪ್ರಾಯಶ್ಚಿತ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅವರ ಪಾಪ ಸನ್ಮಾನ್ಯ ಜನತಾದಳದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ. ಹೌದು, ನೀವೆಲ್ಲ ನಮ್ಮ ಪಾಪದ ಕೂಸು ಅಂತ ಹೇಳ್ತೀರಾ, ಆ ಪಾಪದ ಕೂಸನ್ನ ನೀವ್ಯಾಕೆ ಹೊತ್ಕೊಂಡು ಓಡಾಡ್ತೀರಾ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಅವರ ಪಾಪದ ಕೂಸು ಅದು ಹ್ಯಾಂಡಿಕ್ಯಾಪ್. ಅದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೇ ಕೈಕಾಲೆಲ್ಲ ತಿರುಚಿಬಿಟ್ಟವ್ರೆ ಕುಮಾರಸ್ವಾಮಿ ಅವರು. ಆ ಕೂಸು ಹಿಡಿತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಕೈಕಾಲು ಏನೂ ಕೂಡ ಇಲ್ಲ. ಅವರ ಪಾಪದ ಕೂಸನ್ನು ನಾವು ಒತ್ಕೊಳ್ಳಿಲ್ಲ. ಮೊದಲು ಸನ್ಮಾನ್ಯ ಯಡಿಯೂರಪ್ಪನವ್ರು ಒತ್ಕೊಂಡ್ರು ಮೊದಲು ಅದನ್ನು. ಕುಮಾರಸ್ವಾಮಿಯವರ ಪಾಪದ ಕೂಸನ್ನು ಕುಮಾರಸ್ವಾಮಿ ಅವ್ರ ನಂತರ ಯಡಿಯೂರಪ್ಪನವ್ರು ಒತ್ಕೊಂಡ್ರು. ಯಡಿಯೂರಪ್ಪನವ್ರ ನಂತರ ಸದಾನಂದ ಗೌಡರು ಒತ್ಕೊಂಡ್ರು ಅದನ್ನು. ಅದಾದಮೇಲೆ ಜಗದೀಶ್ ಶೆಟ್ಟರು ಒತ್ಕೊಂಡ್ರು. ಅದಾದಮೇಲೆ ಬಸವರಾಜ ಬೊಮ್ಮಾಯಿ ಅವರು ಒತ್ಕೊಂಡ್ರು. ಈಗ ಕಡೆಯದಾಗಿ ಅದಕ್ಕೆಲ್ಲ ಸ್ವಲ್ಪ ಚಿಕಿತ್ಸೆ ಮಾಡಿ ನಾವು ಅಂತಿಮ ಹಂತಕ್ಕೆ ತಂದು ನಿಲ್ಲಿಸಿದ್ದೀವಿ ಆ ಪಾಪದ ಕೂಸನ್ನ. ನಾನು ಇದು ಪ್ರಾಯಶ್ಚಿತ ಯಾತ್ರೆ ಅಂತ ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನೆನ್ನೆ ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ, ಯಾಕಂದ್ರೆ ನಮ್ಮ ಹಳೆ ನಾಯಕರು. ಆದರೆ ಅವರ ನಡವಳಿಕೆ, ಒಬ್ಬ ರಾಜಕಾರಣಿಯ ನಡವಳಿಕೆ ಯಾವ ರೀತಿ ಇರಬೇಕು ಅಂತಂದರೆ, ತಾನು ಏನು ಮಾತಾಡ್ತೀನಿ ತನ್ನ ನಡೆ ನುಡಿ ಎಲ್ಲ ಕೂಡ ಒಂದೇ ಥರ ಇರಬೇಕು. ಜನಗಳ ಮುಂದೆ ಮಾತಾಡ್ತಕ್ಕಂಥದ್ದೇ ಬೇರೆ, ಹಿಂದೆ ಮಾಡ್ತಕ್ಕಂಥ ರೀತಿ ನೀತಿಗಳೇ ಬೇರೆ ಅಂತಕ್ಕಂಥದ್ದು ಆಗಬಾರ್ದು. ಅವ ನಮ್ಮ ಕುಮಾರಣ್ಣ ಅವ್ರು ಹೇಳವ್ರೆ, ನಾನೆಲ್ಲರೂ ಸಹಿ ಹಾಕಿದ್ದೀನ ಅಂತ. ಅದನ್ನು ವಿಧಾನಸೌಧ ಚರ್ಚೆ ಮಾಡ್ತೀನಿ. ಅದನ್ನು ಕುಮಾರಣ್ಣ ಎಷ್ಟು ಮೀಟಿಂಗ್ ಮಾಡವ್ರೆ, ಎಷ್ಟು ಸಭೆಗಳು ನಡೆಸವ್ರೆ ಈ ಟೌನ್ಶಿಪ್ ಮಾಡೋ ವಿಚಾರದಲ್ಲಿ, ಅದನ್ನೆಲ್ಲ ಅಸೆಂಬ್ಲಿನಲ್ಲಿ ಪಾಪ ನಮ್ಮ ಅಶೋಕಣ್ಣ ಬನ್ನಿ ಅಸೆಂಬ್ಲಿಗೆ ತೋರಿಸ್ತೀನಿ ಅಂತ ಹೇಳವ್ರೆ. ಅವ್ರು ಏನು ತೋರಿಸ್ತಾರೆ ಅವಾಗ ಅದಕ್ಕೆಲ್ಲ ಉತ್ತರ ಕೊಡ್ತೀವಿ. ಕುಮಾರಸ್ವಾಮಿಯವರ ಈ ಪಾಪದ ಕೂಸು ಯಾವ ರೀತಿ ಪ್ರಾರಂಭ ಆಯಿತು ಅಂತಕ್ಕಂಥದಕ್ಕೆ. ಆದರೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರವರು ಹುಟ್ಟಿಸಿದಂಥ ಪಾಪದ ಕೂಸನ್ನ ತಮ್ಮ ತಲೆ ಮೇಲೆ ಹೊತ್ಕೊಂಡ್ರು. ಯಾಕಂದರೆ ಕುಮಾರಸ್ವಾಮಿಯವರು DLFಗೆ PPP ಮಾಡಲಲ್ಲಿ DLFನವ್ರಿಗೆ ಅದನ್ನು ಕೊಟ್ಬಿಟ್ಟು ಹೋದರು. ಅಂದರೆ ಕಿಕ್ ಬ್ಯಾಕ್ ಎಷ್ಟು ತೊಗೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಕುಮಾರಸ್ವಾಮಿಯವರು ಹೇಳಬೇಕು. ಅದನ್ನು ಕೊಡಬೇಕಾದ್ರೆ DLFಗೆ ಜಾಗತಿಕ ಟೆಂಡರನ್ನು ಕರೆದಿ DLF, ಯಾಕಂದ್ರೆ ಅವ್ರ ಮಾತಿಗೆ ಮುಂಚೆ DK ಶಿವಕುಮಾರ್ ಅವರು ಎಷ್ಟು ಕಿಕ್ ಬ್ಯಾಕ್ ತೊಗೊಂಡವ್ರೆ, ಯಾರು ಕಳಿಸ್ತವ್ರೆ, ಅದನ್ನು ಕೇಂದ್ರದವ್ರು ಕಳಿಸ್ತವ್ರೆ ಅಂತಕ್ಕಂಥ ಮಾತನ್ನು ಹಲವಾರು ಬಾರಿ ಹೇಳಿದ್ದಾರೆ. ಯಡಿಯೂರಪ್ಪನವ್ರು ಹೇಳವ್ರೆ, ವಿಜೇಂದ್ರ ಹೇಳವ್ರೆ, ಅಶೋಕ್ ಹೇಳವ್ರೆ, ಕುಮಾರಸ್ವಾಮಿ ಅವರು ಹೇಳವ್ರೆ. ಆದರೆ DLFಗೆ ಕೊಡಬೇಕಾದ್ರೆ 400 ಕೋಟಿ ದುಡ್ಡನ್ನು ಸರ್ಕಾರಕ್ಕೆ ಕಟ್ಟಿಸ್ಕೊಂಡು 100 ಕೋಟಿ ಫಿಕ್ಸೆಡ್ ಡೆಪಾಸಿಟು ಮತ್ತು 300 ಕೋಟಿ ಆ ಕಾರ್ಯವೈಖರಿಯನ್ನು ನಡೆಸಲಿಕ್ಕೆ ಕಟ್ಟಿಸ್ಕೊಂಡು
DLFನವ್ರಿಗೆ ಜಾಗತಿಕ ಟೆಂಡರ್ನಲ್ಲಿ ಅವಕಾಶ ಮಾಡಿಕೊಟ್ರಲ್ಲ ಕುಮಾರಸ್ವಾಮಿ ಅವರು ದಯಮಾಡಿ ಆವಾಗ ಎಷ್ಟು ಕಿಕ್ ಬ್ಯಾಕನ್ನು ತೆಗೆದುಕೊಂಡು ಯಾರಿಗೆ ಕಳಿಸಿದ್ರು ಅಂತಕ್ಕಂಥದ್ದನ್ನ ದಯಮಾಡಿ ಅವ್ರು ತಿಳಿಸ್ಬೇಕು. ನಂತರ ಆ DLFನವರು ನಮಗೆ ಜಾಗತಿಕ ಮುಕ್ಕಟ್ಟಿದೆ ಪ್ರಪಂಚಾದ್ಯಂತ, ಅದರಿಂದ ನಾವು ನಡ್ಸೋಕ್ಕಾಗಲ್ಲ ಅಂತೇಳಿ ನಮ್ಗೆ ವಾಪಸ್ ಕೊಡಿ ಅಂತ ಕೇಳಿದ್ರು DLFನವ್ರು. ನಮ್ಮ ಹಣನ ನಾವು ಕಟ್ಟಿರ್ತಕ್ಕಂಥ ಹಣ, ಆ ಹಣನ ಅವರು ಮುಟ್ಗೋಲು ಹಾಕಬೇಕಾಗಿದ್ದು ಸರ್ಕಾರ ಲೆಕ್ಕಾಚಾರ. ಒಂದ್ಸರಿ ಕಟ್ಟಿದಂಥ ಹಣನ ವಾಪಸ್ ಕೊಡ್ಲಿಕ್ಕೆ ಬರಲ್ಲ. ಅದನ್ನು ಮುಟ್ಗೋಲು ಹಾಕ್ಕೊಂಡು ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಹಣನ ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ನಾವು ಆದೇಶ ಮಾಡಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು, ಈ ಟೌನ್ಶಿಪ್ಪನ್ನು ಮಾಡಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು. ಆದರೆ DLFನವರು ಹಣ ವಾಪಸ್ ಕೊಡಿ ಅಂತ ಕೇಳಿದಾಗ ಏಕಾಏಕಿ ಏನು ಕೂಡ ಹಿಂದೆ ಮುಂದೆ ನೋಡ್ದೇನೆ DLF ಅವ್ರಿಗೆ ಆ 400 ಕೋಟಿ ಹಣ ವಾಪಸ್ ಕೊಟ್ರಲ್ಲ ಯಡಿಯೂರಪ್ಪನವರು. ಅವತ್ತು ಎಷ್ಟು ಕಿಕ್ ಬ್ಯಾಕನ್ನು ತೆಗೆದುಕೊಂಡ್ರು ಯಡಿಯೂರಪ್ಪನವರು, ಅದನ್ನು ಅವ್ರ ಕೇಂದ್ರದ ನಾಯಕರುಗಳಿಗೆ ಎಷ್ಟು ಕೊಟ್ಟರು, ಯಾರ್ಯಾರು ಅದರಲ್ಲಿ ಎಷ್ಟೆಷ್ಟು ಶಾಮೀಲು ಅಂತಕ್ಕಂಥದ್ದನ್ನು ದಯಮಾಡಿ ಯಡಿಯೂರಪ್ಪನವ್ರು ತಿಳಿಸ್ಬೇಕು. ಯಡಿಯೂರಪ್ಪನವ್ರು ತಿಳಿಸ್ತಾರೋ ಇಲ್ವೋ ಇವಾಗ, ಅವ್ರ ಮಗನಾರು ತಿಳಿಸ್ಬೇಕು. ಅವ್ರ ಅಪ್ಪನ ಹತ್ರ ಕೇಳ್ಬಿಟ್ಟು ವಿಜೇಂದ್ರಣ್ಣ ಅವರಲ್ಲ, ಅವರಾರು ತಿಳಿಸ್ಬೇಕು ದಯಮಾಡಿ. ಅದು ಯಾವ ರೀತಿ ವಾಪಸ್ ಕೊಟ್ಟರು ಹಣನ ಅದನ್ನು ಕೊಡಕ್ಕೆ ಬರಲ್ಲ. ಕಾನೂನು ಪ್ರಕಾರ ಅದನ್ನು ಮುಟ್ಗೋಲು ಹಾಕ್ಕೊಂಡು ಮತ್ತೆ ಜಾಗತಿಕ ಟೆಂಡರ್ನ ಕರಿಬೇಕು. ಆದರೆ ಯಡಿಯೂರಪ್ಪನವರು ಯಾವುದೇ ಮುಲಾಜಿಲ್ಲದೆ ಸರ್ಕಾರದಲ್ಲಿ ಆದೇಶ ಮಾಡಿ ಅವರು ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವರು ಕುಮಾರಸ್ವಾಮಿ ಕೂಸು ಆಯಿತು ಅಂತಂದರೆ, ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ, ಕನಿಷ್ಠ ಸೌಜನ್ಯಕ್ಕಾರು ಕೂಡ ಯಡಿಯೂರಪ್ಪನವ್ರ ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಆ ಮೀಟಿಂಗ್ಗಳಲ್ಲಿ ಉಪಮುಖ್ಯಮಂತ್ರಿ ಕೂಡಿಸ್ಕೊಂಡು ಒಂದು ಮೀಟಿಂಗ್ ಮಾಡಿಲ್ಲ. ಇದು ಕೊಡಬೇಕಾದ್ರೆ DLFನವ್ರಿಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕನಿಷ್ಠ ಸೌಜನ್ಯಕ್ಕಾರು ಉಪಮುಖ್ಯಮಂತ್ರಿನಲ್ಲಿ ಕೂಡಿಸ್ಕೊಂಡಿಲ್ಲ ಅವರು. ಅದಾದ ನಂತರ ಪಾಪ ನಾವೆಲ್ಲ ಜೊತೆಲಿದ್ದು ಅವಾಗ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಕುಮಾರಸ್ವಾಮಿ ಅವರು. ಪಾಪ ಯಡಿಯೂರಪ್ಪನವರು ಅವಾಗ ಆಚೆ ಹೋಗಿ ಪುನಃ ಮುಖ್ಯಮಂತ್ರಿ ಆದಾಗ DLF ವಿಚಾರ ಬಂತು. DLFಲ್ಲಿ ಅದೆಷ್ಟು ಕಿಕ್ ಬ್ಯಾಕ್ ತಗೊಂಡ್ರು ಅಂತ ವಿಜೇಂದ್ರ ಅವ್ರು ಹೇಳ್ಬೇಕು. ಅದಕ್ಕೆ ವಾಪಸ್ ಕೊಡಬೇಕಾದ್ರೆ ಅವ್ರಿಗೆ ಹಣನ DLFನವ್ರಿಗೆ 400 ಕೋಟಿ ಹಣ ಸರ್ಕಾರದಲ್ಲಿ ಅವರು ಸಂದಾಯ ಮಾಡಿದಂಥ ಹಣನ ವಾಪಸ್ ಕೊಡ್ಬೇಕಾದ್ರೆ ಎಷ್ಟು ಕಿಕ್ ಬ್ಯಾಕ್ ತಗೊಂಡ್ರು ಅಂತಕ್ಕಂಥದ್ದನ್ನು ಅವ್ರು ಹೇಳಬೇಕು. ಯಾರು ಯಡಿಯೂರಪ್ಪನವ್ರು ಹೇಳ್ಬೇಕು. ಆಮೇಲೆ ಯಡಿಯೂರಪ್ಪನವ್ರಿಗೆ ಇವತ್ತು ರೈತರ ಮೇಲೆ ಭಾಳ ಪ್ರೀತಿ, ಮೊದಲಿಂದನೂ ಪ್ರೀತಿ ಅವ್ರಿಗೆ. ಏನೋ ಒಂದ್ಸರಿ ಏನೋ ಇದ್ರ ಮೇಲೆ ಬಂದರು, ಗಾಡಿ ಮೇಲೆ ಬಂದಿದ್ರು, ರೈತ ಶಾಲು ಹೊತ್ಕೊಂಡು ಅದನ್ನು ಬಡ್ಜೆಟ್ನ ಮಂಡನೆ ಮಾಡೋಕ್ಕೆ. ನಾನು ರೈತ ಪರ ಅಂತಕ್ಕಂಥದ್ದನ್ನ ತೋರಿಸ್ಲಿಕ್ಕೆ ಅದು ಎತ್ತಿನ ಗಾಡಿಯಲ್ಲಿ ಬಂದರು ಯಡಿಯೂರಪ್ಪನವ್ರು. ಅವ್ರು ಯಡಿಯೂರಪ್ಪನವ್ರನ್ನ ಕುಂಡಿಸ್ಕೊಂಡು ಆ ಗಾಡಿ ಹೊಡಿಯೋಕ್ಕೂ ಬರಲ್ಲ ಸರಿಯಾಗಿ, ಅವ್ನ ಮುಂದೆ ಏನೋ ಓಡಿಗಿಡೋಗ್ಬಿಡ್ತದೆ ಅಂತ ಪೊಲೀಸ್ನವ್ರೆಲ್ಲ ಸುತ್ತ ಕಾವಲು ಕಟ್ಕೊಂಡು ಕರ್ಕೊಂಬಂದ್ರು ವಿಧಾನಸೌಧಕ್ಕೆ. ಹಸಿರು ಶಾಲು ಹಾಕ್ಕೊಂಡು ಪ್ರಮಾಣ ವಚನನೂ ಹಸಿರು ಶಾಲು, ರೈತರಿಗೆ ಸಪ್ರೇಟ್ ಬಡ್ಜೆಟ್ಟು. ಸನ್ಮಾನ್ಯ ಯಡಿಯೂರಪ್ಪನವರೇ, DLFಗೆ ವಾಪಸ್ ಕೊಟ್ರಲ್ಲ ನೀವು, ಅವತ್ತು ಬಿಡದಿ ಟೌನ್ಶಿಪ್ಪನ್ನು ಮತ್ತೆ ಜಾಗತಿಕ ಟೆಂಡರ್ನ ಯಾಕೆ ಕರೆದ್ರಿ ನೀವು? ಇದು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮತ್ತೆ ಜಾಗತಿಕ ಟೆಂಡರ್ನ ಯಾತಕ್ಕೋಸ್ಕರ ಕರೆದ್ರಿ? ದಯಮಾಡಿ ನೀವು ಸಾರ್ವಜನಿಕವಾಗಿ ಇದನ್ನ ಸ್ಪಷ್ಟಪಡಿಸಬೇಕು. ನಿಮ್ಮ ಪಶ್ಚಾತ್ತಾಪ ಯಾತ್ರೆ ಶುರು ಆಗೋದಕ್ಕಿಂತ ಮುಂಚೆ ತಾವು ಸ್ಪಷ್ಟೀಕರಣವನ್ನು ಕೊಡಬೇಕು. ವಿಚಾರವಾಗಿ ಪಶ್ಚಾತ್ತಾಪ ಯಾತ್ರೆ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಪಾಪ ಅಶೋಕಣ್ಣನಿಗೆ ಮತ್ತೆ ಇವ್ರಿಗೆ ವಿಜೇಂದ್ರನಿಗೆ ಯಾರೋ ಡಾಕ್ಟರ್ ಹೇಳಿದ್ರಂತೆ, ನಮ್ಮ ಡಾಕ್ಟರ್ ಅಡ್ವೈಸ್ ಮಾಡ್ತಿದ್ರು, ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀರ ನೀವು, ಯಾವ್ದಾರ ಯಾತ್ರೆ ಮಾಡ್ಬೇಕಾಯ್ತದ ಈಗ ಅಂತ. ಅವ್ರು ಸ್ವಲ್ಪ ಅಶೋಕಣ್ಣ ನೋಡಿದ್ರಲ್ಲ ನೀವು, ಸ್ವಲ್ಪ ದಪ್ಪ ಆಗ್ಬಿಟ್ಟವ್ರು. ಇತ್ತೀಚೆಗಂತೂ ಸ್ವಲ್ಪ ಜಾಸ್ತಿ ದಪ್ಪ ಆಗ್ಬಿಟ್ಟವ್ರು ಅಶೋಕಣ್ಣ, ವಿಜೇಂದ್ರಣ್ಣ. ಸ್ವಲ್ಪ BP ಶುಗರ್ ನಿಮ್ಗೆ ಜಾಸ್ತಿ ಆಗದೆ, ನೀವೇನಾರ ಒಂದು ಹುಡುಕಿ ಅಂತ ಹೇಳ್ತಿದ್ರು. ಆವಾಗ ಅವ್ರು ಹುಡುಕೊಂಡಿದ್ದು ಯಾವುದೋ ಪಶ್ಚಾತ್ತಾಪ ಯಾತ್ರೆ. ಈ ಪಶ್ಚಾತ್ತಾಪ ಯಾತ್ರೆ ಯಾವ್ದ್ರ ಎಫೆಕ್ಟ್ ಗೊತ್ತಾ? ಇದು ಪಶ್ಚಾತ್ತಾಪ ಯಾತ್ರೆ ಇದು MLC ಚುನಾವಣೆ ಎಫೆಕ್ಟ್. ಇದು ಕಾಂಪಿಟೇಷನ್ ಬಿದ್ದುಬಿಟ್ಟವ್ರೆ ಎಲ್ಲ. ಪತಿವ್ರತೆ ತರ ಆಡ್ತಾವ್ರೆ ಎಲ್ರೂ, ಪತಿವ್ರತರ ಆಡ್ದಂಗೆ ಆಡ್ತಾವ್ರೆ ಎಲ್ರೂ. ಒಬ್ರಿಗಿನ್ನ ಒಬ್ರು ನಾವು ರೈತರ ಪರ, ಇವರು ರೈತರ ಪರ, ಅವರು ರೈತರ ಪರ, ಏನು ಒಬ್ರಿಗಿನ್ನ ಒಬ್ರು ರೈತರ ಪರ. ಯಾವಾಗ ಪಾಪ ಅಶೋಕಣ್ಣನೇನೋ ಕೇಂದ್ರದಲ್ಲಿ ಬದಲಾವಣೆ ಮಾಡಬೇಕು, ವಿರೋಧ ಪಕ್ಷದ ನಾಯಕನಿಂದ ಮಂಗಳೂರವ್ರಿಗೆ ಯಾರಿಗೋ ಕೊಡಬೇಕು ಅಂತ ತೀರ್ಮಾನ, ಕೇಂದ್ರ ಮಂತ್ರಿನ ತಗೊಂಡ್ಬಂದು BJP ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ. ಇದು ಉಳಿಸ್ಕೋಬೇಕಲ್ಲಪ್ಪ ಅವರು. ಅದಕ್ಕೋಸ್ಕರ ಪಾಪ ಪಶ್ಚಾತ್ತಾಪ ಯಾತ್ರೆ ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ. ಪಶ್ಚಾತ್ತಾಪ ನೀವು ಮಾಡ್ತಾ ಇರ್ತಕ್ಕಂಥದ್ದು ಪ್ರಾಯಶ್ಚಿತ ಯಾತ್ರೆ. ಪ್ರಾಯಶ್ಚಿತಕ್ಕೋಸ್ಕರ ನೀವು ಮಾಡಿದಂಥ ಪಾಪದ ಪ್ರಾಯಶ್ಚಿತಕ್ಕೋಸ್ಕರ ನೀವು ಮಾಡ್ತೀರಾ. ನಿಮ್ಮ ಯಾತ್ರೆ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ಆದರೆ ನಾವು ಹೇಳ್ತಕ್ಕಂಥ ಪ್ರಶ್ನೆಗಳಿಗೆ ದಯಮಾಡಿ ಸಾರ್ವಜನಿಕವಾಗಿ ಉತ್ತರ ಕೊಟ್ಬಿಟ್ಟು ಮಾಡಿ. ನೀವು ನಮ್ದೇನು ತಕರಾರಿಲ್ಲ. ಸಾರ್ವಜನಿಕರಿಗೆ ಸತ್ಯ ಗೊತ್ತಾಗಬೇಕು. ನಮ್ಮ ಇವ್ರು ಹೇಳಿದ್ರು ಒಂದ್ಸರಿ, ನಮ್ಮ ನಂಜುಂಡಸ್ವಾಮಿ ಅವ್ರ ಮಗಳು ಮೊನ್ನೆ ಆ ಬಿಡದಿನಲ್ಲಿ ಒಂದು ಆ ಸ್ಟ್ರೈಕ್ನಲ್ಲಿ ಭಾಗವಹಿಸಿದ್ರು. ಅವ್ರು ಹೇಳಿದ್ರು ರಾಜಕಾರಣಿಗಳಿಗೆ, ನಿಮ್ಗೆ ಯಾರಿಗೂ ಕೂಡ ಈ ಶಾಲನ್ನು ಹಾಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ. ಯಾರಿಗೆ ಹೇಳಿದ್ ಗೊತ್ತಾ ಮಾತನ್ನ? ಯಾರು ಪಾದಯಾತ್ರೆ ಮಾಡಕ್ಕೆ ಹೊಂಟವ್ರಲ್ಲ ಅವ್ರಿಗೆ, ಯಾರಲ್ಲ ಹೋಗಿ ಧರಣಿ ಕೂತಿದ್ರಲ್ಲ, ಆ ರೈತರ ಜೊತೆ ಹೋಗಿ ಧರಣಿ ಕೂತಿದ್ರಲ್ಲ ಅವ್ರಿಗೆ, ನಿಮ್ಗೆ ಯಾರಿಗೂ ಕೂಡ ಈ ಶಾಲನ್ನು ಹಾಕೊಂಡು
ಮಾತಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ, ರೈತರ ಪರ ಅನ್ನಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದಂಥದ್ದು ಇವರೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ, ನಾಯಕರುಗಳಿಗೆ. ಯಾರ್ಯಾರು ಈ ಕರ್ಮಕಾಂಡದ ಕೂಸುಗಳವಲ್ಲ, ಇದನ್ನ ಪಿತಾಮಹಗಳವರಲ್ಲ, ಇವರು ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ನಾನು ನಿಜವಾಗ್ಲೂ ಕೂಡ ಅದು ನಮಗೂ ಹೇಳಿರ್ಬೋದು, ನಾವಿಲ್ಲ ಅಂತ ಹೇಳಲ್ಲ, ನಮ್ಮನ್ನು ಕೂಡ ಅವ್ರು ಟೀಕೆ ಮಾಡಿದ್ದಾರೆ. ಆದರೆ ನಿಮಗೂ ಯೋಗ್ಯತೆ ಇಲ್ಲ, ನೀವ್ಯಾಕೆ ಬರ್ತೀರಾ ಇಲ್ಲಿ ಹೋರಾಟಕ್ಕೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗೆ ಹೇಳವ್ರೆ, ಯಡಿಯೂರಪ್ಪನವ್ರಿಗೂ ಹೇಳವ್ರೆ. ಯಡಿಯೂರಪ್ಪನವರು ಆಮೇಲೆ 2ನೇ ಬಾರಿ ಜಾಗತಿಕ ಟೆಂಡರ್ ಕರೀತಾರೆ. ಆಮೇಲೆ ಅವ್ರದ್ದು ಖೋ ಖೋ ಆಟ ಶುರು ಆಯ್ತದೆ. ಯಡಿಯೂರಪ್ಪನವ್ರು ಆದಮೇಲೆ ಕೊಕ್ ಅಂತಾರೆ ಬಂದು ಸದಾನಂದ ಗೌಡರು. ಯಡಿಯೂರಪ್ಪನವ್ರು ಹೋದ್ರು ಕೆಳಗೆ, ಅವ್ರು ಬಂದು ಕೂತ್ಕೊಂಡು ಸದಾನಂದ ಗೌಡರು ಅವ್ರು ಹೇಳಿದ್ರು, ಇದು 5 ಟೌನ್ಶಿಪ್ ಮಾಡೋಕ್ಕಾಗಲ್ಲ, ಇದನ್ನ ಒಂದು ಮಾತ್ರ ನಾವು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡ್ತೀವಿ, 4 ಸದ್ಯಕ್ಕೆ ರೆಡ್ ಝೋನ್ ಇಂದ ಮುಕ್ತಿ ಮಾಡ್ತೀವಿ. ಸದಾನಂದ ಗೌಡರು ಮಾತಿದ್ದು. ಸದಾನಂದ ಮಾಡಿರ್ತಕ್ಕಂಥ ಆದೇಶ. ಸದಾನಂದ ಗೌಡರು ಬಿಡದಿ ಮಾತ್ರ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಬೇಕು ಅಂತಂದ್ರು. ಸದಾನಂದ ಗೌಡರು ಆದ್ಮೇಲೆ ಜಗದೀಶ್ ಶೆಟ್ಟರ್ ಬಂದು ಕೊಕ್ಕಂದ್ರು ಅವ್ರಿಗೆ. ಅವ್ರು ಹೋದ್ರು, ಜಗದೀಶ್ ಶೆಟ್ಟರು ಬಂದರು. ಜಗದೀಶ್ ಶೆಟ್ಟರು ಕೂಡ ಇದನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಮುಂದುವರಿಸಿರ್ತಕ್ಕಂಥ ಮೀಟಿಂಗ್ಗಳನ್ನ ಕೂಡ ನಿಮಗೆ ಕೊಡ್ತಕ್ಕಂಥದ್ದು. ನಂತರ ನಮ್ಮ ಸರ್ಕಾರ 2013ರಲ್ಲಿ 13ರಿಂದ ಇದೇನು ಆಗಲಿಲ್ಲ, ಅವ್ರ ಸರ್ಕಾರ ಹೊರಟೋಯ್ತು. 13ರಿಂದ 18ರವರೆಗೂ ಕೂಡ ನಮ್ಮ ಸರ್ಕಾರ, ಬನ್ನಿ ಮೇಲ್ಗಡೆ ಬನ್ನಿ, 18ರವರೆಗೂ ಕೂಡ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಉಸ್ತುವಾರಿ ಸಚಿವರಾಗಿ ಈ ಒಂದು ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಲ್ಲ. 18 ಆದ ನಂತರ ನಮ್ಮ ಸಮ್ಮಿಶ್ರ ಸರ್ಕಾರ ಹೇಳ್ತಾರೆ ಕುಮಾರಸ್ವಾಮಿ ಅವರು, ನಾವೆಲ್ಲೋ ಕೂತಿದ್ದೋ ಬಲವಂತವಾಗಿ ಬಂದ್ಬಿಟ್ರು, ನಮ್ಮನ್ನ ಮುಖ್ಯಮಂತ್ರಿ ಮಾಡಿ, ನಾವು ಬೇಡ 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 ಅಂದ್ರು ಮುಖ್ಯಮಂತ್ರಿ ಮಾಡಿ ಅಂತ ಬೇಡ್ಕೊಂಡ್ರು ಅಂತ ಪಾಪ ಕುಮಾರಸ್ವಾಮಿ ಅವರು ಹಲವಾರು ಬಾರಿ ವಿಚಾರಗಳನ್ನ ಹೇಳಿದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಈ ಭಾಗದ ರೈತರು ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ, ಎಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆಯಲ್ಲ ಆ ರೈತರು ಅಲ್ಲೇ ಪ್ರತಿಭಟನೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಕುಮಾರಸ್ವಾಮಿ ಅವರೊಬ್ಬ ಮುಖ್ಯಮಂತ್ರಿಯಾಗಿ ಆ ಜಿಲ್ಲೆಯ ನಾಯಕರಾಗಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ದಯಮಾಡಿ ಇದನ್ನು ಬಿಡಿ ಸ್ವಾಮಿ ಅಂತ ಹೋಗಿ ಕೇಳಿಕೊಂಡ್ರು. ಕುಮಾರಸ್ವಾಮಿ ಅವರು, ಇದು ನನ್ನ ಕನಸಿನ ಯೋಜನೆ, ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೇ ತೀರ್ತೀನಿ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರವರು ಹೇಳಿರ್ತಕ್ಕಂಥದ್ದು ಸ್ಪಷ್ಟವಾದಂಥ ಉದಾಹರಣೆ ಇದೆ. ಬೇಕಾದರೆ ಕುಮಾರಸ್ವಾಮಿ ಅವರು ಆತ್ಮಾವಲೋಕನ ಮಾಡ್ಕೋಬೇಕು, ಆತ್ಮಶೋಧನೆ ಮಾಡ್ಕೋಬೇಕು, ಈ ಮಾತನ್ನು ಹೇಳಿದೀವಿ ಇಲ್ವಾ ಅಂತ. ನಂತರ ಅದೇ ರೈತರು ದೊಡ್ಡಗೌಡರು ತಗೋಯ್ತಾರೆ, ನಿಮ್ಮ ಮಗ 2ನೇ ಸಾರಿ ಈ ಒಂದು ಕರ್ಮಕಾಂಡಕ್ಕೆ ಕಾರಣಕರ್ತರಾದಂಥ ನಿಮ್ಮ ಮಗ 2ನೇ ಸಾರಿ ಮುಖ್ಯಮಂತ್ರಿ ಆಗವ್ರೆ, ಎಲ್ಲ ಸದಾನಂದ ಗೌಡರು ಎಲ್ಲವನ್ನು ಕೂಡ ರೆಡ್ ಝೋನಿಂದ ಬಿಡುಗಡೆ ಮಾಡಿದ್ದಾರೆ, ದಯಮಾಡಿ ನಿಮ್ಮ ಮಗನಿಗೆ ಹೇಳಿ, ಮುಖ್ಯಮಂತ್ರಿಗೆ ಹೇಳಿ, ದಯಮಾಡಿ ನೀವು ಅದನ್ನು ಬಿಡಿಸ್ಬೇಕು, ರೆಡ್ ಝೋನಿಂದ ಬಿಡಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂದಾಗ ಪಾಪ ಅವತ್ತು ದೇವೇಗೌಡರು ಅವತ್ತು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ರು. ಅವತ್ತು ಗೌಡರು ಯಾವುದೇ ತೀರ್ಮಾನವನ್ನು ಕೊಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ನನ್ನ ಮಗ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಹೋಗ್ರಪ್ಪ ದಯಮಾಡಿ ಅಂತ ಮಾತನ್ನು ರೈತರಿಗೆ ಹೇಳ್ಕೊಡ್ತಕ್ಕಂಥ ಸ್ಪಷ್ಟವಾದಂಥ ಆತ್ಮಾವಲೋಕನ ಮಾಡಬೇಕಾದಂಥ ವಿಚಾರ ಸನ್ಮಾನ್ಯ ದೊಡ್ಡಗೌಡರು ಕೂಡ ಆತ್ಮಾವಲೋಕನ ವಿಚಾರದಲ್ಲಿ ಮಾಡ್ಕೋಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಅದಾಯಿತು. ನಮ್ಮ ಸರ್ಕಾರ ನಮ್ಮ ಬೇರೆ ಬೇರೆ ವಿಚಾರಗಳಿಂದ ನಮ್ಮ ಸರ್ಕಾರ ಸಮ್ಮಿಶ್ರ ಸರ್ಕಾರ ಹೋಯಿತು. 2020ಕ್ಕೆ ಮತ್ತೆ ಯಡಿಯೂರಪ್ಪನವರು ಹೌಸಲ್ಲಿ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರೇ, ನೀವು ಯಾರನ್ನ ಬೆಳೆಸಕ್ಕೆ ಕೊಟ್ಟಿದ್ದೀರಾ, ಅವರಿಂದ ಒಂದು ದಿವಸ ನಿಮಗೆ ಪ್ರಾಯಶ್ಚಿತ್ತ ಪಡಬೇಕಾಗ್ತದೆ. ನೀವು ಅವರ ಲಾಂಛನ ಅದೇನು ಹೇಳ್ತಾರಲ್ಲ ರಮೇಶ್ ಬಾಬಣ್ಣ, ಅವರ ಲಾಂಛನ ನಾಗರಾವು. ಯಾರು ಹೇಳೋ ಮಾತಿದ್ದು ಹೌಸಲ್ಲಿ? ಯಡಿಯೂರಪ್ಪನವ್ರು ಹೇಳೋ ಮಾತು. ಇವತ್ತು ಪಾಪ ಈ ಯಾರಿಗೆ ಪಾಪ ಬಂದದೋ, ಯಾರು ಪ್ರಾಯಶ್ಚಿತ್ತ ಪಡ್ತಾರೋ ಇಬ್ರು ತಗೊಳ್ತಾರೆ ಈಗ. ಇದಾದ ನಂತರ 2020ನೇ ಇಸ್ವಿನಲ್ಲಿ ಕುಮಾರಣ್ಣ ಅವ್ರು ಹೇಳೋರು, ಚೆನ್ನಾಗಿ ಹೇಳೋರೆ, 1,000 ಎಕರೆನ KIDB ಕೊಟ್ಬಿಟ್ರು. KIDBಗೆ ಕೊಡುವಂಥ ಸಂದರ್ಭದಲ್ಲಿ ಪಾಪ ಯಾರೋ ತಿಮ್ಮೇಗೌಡರು ಅನ್ನೋರಿಗೆ ಸಿದ್ದರಾಮಯ್ಯನವರು, ನೀನು ಯಾವುದೋ ನಿಂದು ಲೋನ್ ಅದೇ ಸರ್ಕಾರದಲ್ಲಿ 1 ಟೈಮ್ ಸೆಟಲ್ಮೆಂಟ್ ಮಾಡಿಬಿಡ್ತೀನಿ, ನೀನು ಇದನ್ನ ಇಂಡಸ್ಟ್ರೀಸ್ನೆಲ್ಲ ಮಾಡಿ ಅಲ್ಲಿಂದ ಜಾಗ ಮಾರ್ಬಿಡ್ಬಾ ಅಂತ ಅಂದರು ಅಂತ. ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಅವರು ಮಾತಾಡ್ತಕ್ಕಂಥ ಒಂದೊಂದು ಮಾತಿಗೂ ಕೂಡ ಬೆಲೆ ಇರಬೇಕು, ತೂಕ ಇರಬೇಕು.
ಆಧಾರ ಇರಬೇಕು. ಬೆಲೆ ತೂಕ ಆಧಾರ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಮಾತಾಡಿದ್ರೆ ಅವರು ಕನಿಷ್ಠ ವ್ಯಕ್ತಿ ಆಗ್ಬಿಡ್ತಾರೆ. ಜನಗಳ ಮುಂದೆ ಆಡ್ಕೊಳ್ಳಿಕ್ಕೆ ಅವರೇ ಜಾಗ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಕುಮಾರಣ್ಣವರೇ, ಸನ್ಮಾನ್ಯ ತಿಮ್ಮೇಗೌಡರು 1,000 ಎಕರೆ ಅಕ್ವೈರ್ ಮಾಡಿಸಿದ್ದು ಸತ್ಯ. ಅಕ್ವೈರ್ ಮಾಡಿದವ್ರು ಯಾರು? ಈ ರೆಡ್ ಝೋನಿಂದ, ಈ ಒಂದು ವ್ಯಾಪ್ತಿಯಿಂದ 9,000 ಚಿಲ್ಲರೆ ಎಕರೆಯಿಂದ 1,000 ಎಕರೆನ ಬಿಡಿಸ್ಕೊಟ್ಟವರು ಯಡಿಯೂರಪ್ಪನವರು. ಯಾರು ಇವತ್ತು ನೀವು ಪ್ರಾಯಶ್ಚಿತ ಯಾತ್ರೆ ಮಾಡ್ಲಿಕ್ಕೆ ಹೊಂಟಿದಾರಲ್ಲ ಯಡಿಯೂರಪ್ಪನವರು, ಆ ರೆಡ್ ಝೋನಿಂದ ಬಿಟ್ಟು ಅದು KEDBಗೆ ಅವ್ರ ಜಾಗನ ಮಾತ್ರ ಅಕ್ವೈರ್ ಮಾಡಿದ್ರು. ಸಂಪೂರ್ಣ ಅವ್ರ ಜಾಗ ಅಲ್ಲ. 350 ಎಕರೆನೋ 400 ಎಕರೆ ಮಾತ್ರ ತಿಮ್ಮೇಗೌಡರು ಜಾಗ ಅದು. ಇನ್ನು ಮಿಕ್ಕಿದ್ದೆಲ್ಲ ರೈತರ ಜಾಗ ಅದು. ತಿಮ್ಮೇಗೌಡರು ಮಾಡಿದಂಥ ಅವತ್ತು ಇಂಡಸ್ಟ್ರೀಸ್ ಮಿನಿಸ್ಟರ್ ಯಾರು ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರು. ಜಗದೀಶ್ ಶೆಟ್ಟರು ಯಡಿಯೂರಪ್ಪನವ್ರು ಸೇರಿ ತಿಮ್ಮೇಗೌಡರಿಗೆ ಆ ಜಾಗನ ಅಕ್ವೈರ್ ಮಾಡಿದ್ರು, ದುಡ್ಡು ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ದುಡ್ಡು ಕೊಟ್ಟರು. ಅಂದರೆ ಅವತ್ತು ಹೇಳ್ತವ್ರೆ, ಸಿದ್ದರಾಮಣ್ಣವರೆಲ್ಲ ಕಿಕ್ ಬ್ಯಾಕ್ ತಗೊಂಡಿರೋದು ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ನಿಮ್ಮ ಆತ್ಮೀಯ ಸ್ನೇಹಿತರಿದಾರಲ್ಲ ಇವಾಗ, ಯಾರನ್ನ ತಪ್ಪಿಕೊಂಡು ಇಬ್ರು ಒಬ್ರಿಗೊಬ್ರು ತಪ್ಪಾಡ್ತಿದ್ದೀರಲ್ಲ, ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಜಗದೀಶ್ ಶೆಟ್ಟರು, ಇವರು ತಿಮ್ಮೇಗೌಡರಿಗೆ ಅದನ್ನ 1,000 ಎಕರೆನ ಅವ್ರ ಹತ್ರ ಕಿಕ್ ಬ್ಯಾಕ್ ತಗೊಂಡಂತವ್ರು. ಸ್ಪಷ್ಟೀಕರಣ ಕೊಡ್ಬೇಕು ನೀವು ಕುಮಾರಸ್ವಾಮಿ ಅವರು. ಅರ್ಧಂಬರ್ಧ ಈ ಇಂಟರ್ ರನ್ ಕೇಸ್ ಬೇಡ ಕುಮಾರಸ್ವಾಮಿ ಅವರೇ, ದಯಮಾಡಿ ಇದನ್ನ ಬಿಟ್ಟಂತವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ಅದನ್ನ ಆ ಸಂದರ್ಭದಲ್ಲಿ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಂಥವ್ರು ಜಗದೀಶ್ ಶೆಟ್ಟರು. ಎಷ್ಟು ಕಿಕ್ ಬ್ಯಾಕ್ ಅನ್ನ ಯಡಿಯೂರಪ್ಪನವರು ಮತ್ತೆ ನಾವ್ ಹೇಳಿರೋದಲ್ಲ, ಕುಮಾರಸ್ವಾಮಿ ಅವರು ಹೇಳಿರೋದು, ಕಿಕ್ ಬ್ಯಾಕ್ ತಗೊಂಡ್ಬಿಟ್ರು, ಮಾಡಿಕೊಟ್ಬಿಟ್ರು ಅವ್ರಿಗೆ ಅಂತ. ಅದು ಎಷ್ಟು ಕಿಕ್ ಬ್ಯಾಕ್ ತಗೊಂಡ್ರು ಅಂತೇಳಿ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರು ಮತ್ತೆ ಜಗದೀಶ್ ಶೆಟ್ಟರ್ ಕೇಳಬೇಕು. ಅದನ್ನ ಬಿಡಬೇಕಾದ್ರೆ, ಆ ಜಾಗನ ತಗೋಬೇಕಾದ್ರೆ ತಿಮ್ಮೇಗೌಡರಿಂದ ಎಷ್ಟು ಕಿಕ್ ಬ್ಯಾಕ್ ತಗೊಂಡ್ರು, ಎಷ್ಟು ಹಣ ಸಂದಾಯ ಆಯಿತು ಅವ್ರಿಗೆ. ಅವತ್ತು ನಿಗದಿ ಮಾಡಿದಂಥ ರೇಟ್ ಎಷ್ಟು ಗೊತ್ತಾ? 70 ಲಕ್ಷದಿಂದ 80 ಲಕ್ಷ, ಮ್ಯಾಕ್ಸಿಮಮ್ 1 ಕೋಟಿ. ಎಲ್ಲಿ? ಈ ಒಂದು ಟೌನ್ಶಿಪ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಜಾಗ ಅದು. ಏನು ತುಂಬ ದೂರ 2 ಕಿಲೋಮೀಟರ್ 3 ಕಿಲೋಮೀಟರ್ ಇಲ್ಲ. ಎಷ್ಟು ದಿವಸ ಹಿಂದೆ? 2020. ಇವತ್ತೆಷ್ಟು? ಇವತ್ತು 26. ಕೇವಲ 5 ವರ್ಷ ಡಿಫ್ರೆನ್ಸ್ ಅಷ್ಟೇ, 4-5 ವರ್ಷ ಡಿಫ್ರೆನ್ಸು. ಅವತ್ತು ಕೊಡಿರ್ತಕ್ಕಂಥ ಹಣ 1 ಎಕರೆಗೆ 80 ಲಕ್ಷ, ಮ್ಯಾಕ್ಸಿಮಮ್ 1 ಕೋಟಿ. ಇವತ್ತು ನಾವು ಕೊಡ್ತಾ ಇರ್ತಕ್ಕಂಥ ಹಣ 2.5 ಕೋಟಿ, 3 ಕೋಟಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ಪೂರ್ತಿ ಮಾಹಿತಿ ತಗೊಂಡು ಮಾತಾಡ್ಬೇಕು ನೀವು. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ನೀವು. ಯಾರು ತಗೊಂಡ್ರು, ಯಾರು ಬಿಟ್ರು, ಯಾರಿಗೋಸ್ಕರ ಬಿಟ್ರು ಅಂತೇಳಿ. ಸರಿ, ಅದಾಯ್ತು. ಅವತ್ತು ನಾನು ಮಾಜಿ ಶಾಸಕನಾಗಿದ್ದೆ. ಮಾಜಿ ಶಾಸಕನಾಗಿ ನಾನು ಅವತ್ತು ಆ ಸ್ಥಳಕ್ಕೆ ಹೋಗಿ ಹೋರಾಟ ಮಾಡಿದೆ. ಅದ್ರ ಮಾಹಿತಿ ಕೊಡ್ತೀನಿ, ನಿಮ್ಗೆ ತೋರಿಸ್ತೀನಿ. ಆ ಸಂದರ್ಭದಲ್ಲಿ ನಾನೊಬ್ಬ ಮಾಜಿ ಶಾಸಕನಾಗಿ ಅಲ್ಲಿ ಧರಣಿ ಮಾಡಿ, ಸ್ಥಳದಲ್ಲಿ ಹೋಗಿ, ಹೊಸೂರು ಅಂತಕ್ಕಂಥ ಗ್ರಾಮದಲ್ಲಿ ಹೋಗಿ ಧರಣಿ ಮಾಡಿ, ಸ್ಥಳದಲ್ಲಿ ಪ್ರತಿಭಟನೆ ಮಾಡಿ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಕೆಂಪು ವಲಯದಿಂದ ಮುಕ್ತಿಗೊಳಿಸಿ, ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ತಪ್ಪಿಸಿ, ಬಿಡದಿ ಟೌನ್ಶಿಪ್ಪನ್ನು ಯೆಲ್ಲೋ ಝೋನ್ ಮಾಡಿ, ಮುಕ್ತವಾಗಿ ರೈತರಿಗೆ ವ್ಯಾಪಾರ ಮಾಡಲಿಕ್ಕೆ, ಅವರು ವ್ಯವಹಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಅವತ್ತು ನಾನು ಒಬ್ಬ ಮಾಜಿ ಶಾಸಕನಾಗಿ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹತ್ರ ನಿಯೋಗ ತೆಗೆದುಕೊಂಡೋಗಿ, ಅವತ್ತು ನೋಡಿ ಇಲ್ಲಿ ನಿಯೋಗ ತೆಗೆದುಕೊಂಡೋಗಿ ಯಡಿಯೂರಪ್ಪನವ್ರಿಗೆ ನಾವು ಕೊಟ್ಟಿರ್ತಕ್ಕಂಥದ್ದು ಮನವಿ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿಗಳಾಗಿ. ಯಡಿಯೂರಪ್ಪನವ್ರು ಏನು ಹೇಳಿದ್ರು? ನಾನು ಕೂಡಲೇ ಇದಕ್ಕೆ ಬ್ರೇಕ್ ಹಾಕ್ತೀನಿ, ನಿನ್ನ ಟೌನ್ಶಿಪ್ ಯೋಜನೆಗೆ ಬ್ರೇಕ್ ಹಾಕಿ ಅದ್ರ ತೀರ್ಮಾನ ತಗೊಂತೀನಿ ಅಂತೇಳಿ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ, ಆ ಕಮಿಟಿನಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಯಡಿಯೂರಪ್ಪನವರು. ರೈತರ ಪರ ಹಸಿರು ಶಾಲೆ ಹಾಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತ ಹೋರಾಟಗಾರರು ಯಡಿಯೂರಪ್ಪನವರು ಒಂದು ತೀರ್ಮಾನ ಮಾಡ್ತಾರೆ. ನಮ್ಗಲ್ಲಿ ರೈತರಿಗೆ ಏನು ಹೇಳಿದ್ರು? ಇದ್ರ ಬಗ್ಗೆ ನಾನು ತೀರ್ಮಾನ ಮಾಡ್ತೀನಿ, ನಾನು ರೈತರಿಗೆ ತೊಂದರೆ ಕೊಡೋದಿಲ್ಲ, ರೈತರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತೇಳಿ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಯಾರು ಹಸಿರು ಶಾಲನ್ನು ಹಾಕ್ಕೊಂಡು ವಿಧಾನಸೌಧದ ಮುಂದೆ ನಾನು ರೈತರ ಪರ ಮುಖ್ಯಮಂತ್ರಿ, ಇನ್ನು ಮುಂದೆ ರೈತರದೇ ನನ್ನ ಸರ್ವಸ್ವವನ್ನು ರೈತರಿಗೋಸ್ಕರನೇ ತ್ಯಾಗ ಮಾಡ್ತೀನಿ ಅಂತೇಳಿ ರೈತರ ಪರವಾಗಿ ಬಡ್ಜೆಟನ್ನು ಮಂಡಿಸ್ತಂತ ಯಡಿಯೂರಪ್ಪನವರು ಒಂದು ತೀರ್ಮಾನ ಮಾಡ್ತಾರೆ. ನಾವು ಹೋಗಿ ಕೊಟ್ಟ ಮೇಲೆ ಆ ಪ್ರದೇಶದಲ್ಲಿ 18/5/21
ಬಿಡದಿ ಟೌನ್ಶಿಪ್ ಪ್ರದೇಶದ ಭೂ ಮಾಲೀಕರ ಮನವಿಯ ಮೇರೆಗೆ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಯವರಿಗೆ ಸಭೆಯನ್ನು ಕರೆದು ಭೂ ಸ್ವಾಧೀನ ಸಮಸ್ಯೆಯನ್ನು ಪರಿಹರಿಸಲು ಸೂಚಿಸಿದರು. ಅದರಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲಾಗಿತ್ತು. ಸದರಿ ಸಭೆಯ ವಿಸ್ತೃತ ಚರ್ಚೆಯ ನಂತರ ಈ ಕೆಳಗಂಡಂತೆ ನಿರ್ಧರಿಸಲಾಯಿತು. ರಾಜ್ಯಕ್ಕೆ ಹೊಸ ಬಂಡವಾಳವು ಬೆಂಗಳೂರಿನ ಸಮೀಪ ಹೂಡಿಕೆಯಾಗುವ ಸಾಧ್ಯತೆ ಇರುವುದರಿಂದ ಕೈಗಾರಿಕೆಗಳು, ವಸತಿ ಮತ್ತು ವಾಣಿಜ್ಯಕ್ಕಾಗಿ ಹಲವಾರು ಇಂಟಿಗ್ರೇಟೆಡ್ ಟೌನ್ಶಿಪ್ಗಳು ಅವಶ್ಯವಿರುತ್ತದೆ. ಇದಕ್ಕಾಗಿ ಈ 9,000 ಎಕರೆ ಭೂಮಿ ಸೂಕ್ತವಾಗಿರುತ್ತದೆ. ಚೀಫ್ ಸೆಕ್ರೆಟರಿ ಕೊಟ್ಟಿರೋದು ಯಡಿಯೂರಪ್ಪನವರ ಮಾರ್ಗದರ್ಶನದ ಮೇಲೆ ಚೀಫ್ ಸೆಕ್ರೆಟರಿ. ಇದನ್ನ ಹೌಸಲ್ಲಿ ಮಾತಾಡ್ತೀನಿ, ನಿಮಗೆ ಸಂಪೂರ್ಣ ದಾಖಲೆ ಇವತ್ತು ನಾನು ಕೊಡ್ತಾ ಇಲ್ಲ. ಅಸೆಂಬ್ಲಿನಲ್ಲಿ ಪಾಪ ನಮ್ಮ ಅಶೋಕಣ್ಣ ಹೇಳವ್ರೆ, ಬನ್ರಿ ತೊಡೆ ತಡ್ತೀನಿ ಅಸೆಂಬ್ಲಿಗೆ ಬನ್ನಿ ಅಂತ. ನಾನು ಮುಖ್ಯಮಂತ್ರಿಗೆ ಹೇಳಿದೆ, ಅವ್ರು ತಗೊಳಕ್ಕಿಂತ ಮುಂಚೆ ಸೋಮೋಟ ನಾವೇ ತಗೊಂಬಿಡೋಣ, ಇವ್ರು ಹಣೆ ಬರಲ್ಲ ಹೇಳ್ಬಿಡೋಣ ಜನಕ್ಕೆ ಅಂತ. ಅವರೇ ತಗೊಳಕ್ಕೆ ಅವ್ರು ಯಾವ್ದ್ರಲ್ಲಿ ರೈಸ್ ಮಾಡ್ತಾರೋ ನೋಡೋಣ. 69ರಲ್ಲಿ ತಗೋತಾರೋ, 60ರಲ್ಲಿ ತಗೋತಾರೋ, ಯಾವ್ದ್ರಲ್ಲಿ ರೈಸ್ ಮಾಡ್ತಾರೋ ನೋಡೋಣ. ಅದಕ್ಕೆ ಮುಂಚೆ ನಾವೇ ತಗೊಂಡ್ಬಿಡ್ತೀವಿ. ನಿಮ್ಮ ಕರ್ಮಕಾಂಡನಪ್ಪ ಯಾಕಪ್ಪ ಪಶ್ಚಾತ್ತಾಪ ಯಾತ್ರೆ ಮಾಡ್ಕೊಂಡು ಬಂದಿದ್ದೀರಾ? ಪ್ರಾಯಶ್ಚಿತ್ತ ಯಾತ್ರೆನ ಇಲ್ಲಿಂದ ನೀವು ಮಾಡಿರ್ತಕ್ಕಂಥ ಪಟ್ಟಿರ್ತಕ್ಕಂಥ ಪಶ್ಚಾತ್ತಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಯಾತ್ರೆ ಮಾಡ್ತಾ ಇದ್ದೀರಾ ಅಂತೇಳಿ ನಾವೇ ತಗೊಂತೀವಿ. ಇದು ಯಡಿಯೂರಪ್ಪನವ್ರ ತೀರ್ಮಾನ. ಯಾವಾಗ? 2020ರಲ್ಲಿ ಅವ್ರು ಮುಖ್ಯಮಂತ್ರಿ ಆದಾಗ 2020ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಇದನ್ನ 35% ಕೈಗಾರಿಕಾ ಅಂತೆ, 35 ಇದಕ್ಕೆ ವಸತಿ ಅಂತೆ, ಇನ್ನು ಉಳಿಕೆ ಭೂಮಿನ ಇತರೆ ಉದ್ದೇಶಗಳಿಗಾಗಿ ಮೀಸಲಿಟ್ಟು ಬಿಡದಿ ಸಮಗ್ರ ಟೌನ್ಶಿಪ್ ಅನ್ನು ಸ್ವಯಂ ಪೂರ್ಣ ಮಾದರಿಯಲ್ಲಿ ಯೋಜನೆ ರೂಪಿಸಿ ಅಭಿವೃದ್ಧಿಪಡಿಸಲು ನಿರ್ಧರಿಸಲಾಯಿತು. ಅಷ್ಟೊತ್ತಿಗೆ ಬಸವರಾಜ ಬೊಮ್ಮಾಯಿ ಬಂದು ಯಡಿಯೂರಪ್ಪನವ್ರಿಗೆ ಕೊಕ್ಕಂದ್ರು. ಅವ್ರು ಹೋದ್ರು, ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಗೆ ಕೊಟ್ಟರು, ಹ್ಯಾಂಡ್ ಓವರ್ ಮಾಡಿದ್ರು. ಕೊಕ್ಕಂದೇಟಿಗೆ ಅವ್ರು ಹೋಗ್ಬೇಕಲ್ಲ, ಅವರಲ್ಲಿ ಕೊಕ್ಕಾಟ ಚೆನ್ನಾಗಿ ನಡೀತದೆ, ಖೋ ಆಟ ಚೆನ್ನಾಗಿ ನಡೀತದೆ. ಮೊದಲು ಯಡಿಯೂರಪ್ಪನವ್ರಿಗೆ ಕೊಕ್ಕಂದ್ರು, ಸದಾನಂದ ಗೌಡರು ಕೊಟ್ಟರು. ಸದಾನಂದ ಗೌಡರಿಗೆ ಇವ್ರು ಬಂದು ಜಗದೀಶ್ ಶೆಟ್ಟರ್ ಬಂದು ಕೊಕ್ಕಂದ್ರು. ಈಗ 20ರಲ್ಲಿ ಬಸವರಾಜ ಬೊಮ್ಮಾಯಿ ಬಂದು ಕೊಕ್ಕಂದ್ರು. ಇವ್ರು ಹೋದ್ರು, ಅವ್ರು ಬಂದರು. ಅವರು ಕೂಡ ಪಾಪ ಬೊಮ್ಮಾಯಿ ಅವರು ಇದನ್ನ ನವನಗರ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ಅವ್ರ ಬಡ್ಜೆಟ್ನಲ್ಲಿ ಮಂಡನೆ ಮಾಡೋರು. ಕೊಡ್ತೀವಿ ನಿಮಗೆ ದಾಖಲಾತಿನ. ಎಲ್ರಿಗೂ ಈ ಬಿಡದಿ ಟೌನ್ಶಿಪ್ ಮೇಲೆ ದೌರ್ಜನ್ಯ. ಸದಾನಂದ ಗೌಡರು ಬರ್ತಾರೆ, ಇದನ್ನ ಪೈಲಟ್ ಪ್ರಾಜೆಕ್ಟ್ ಮಾಡೋಣ, ಬಾಕಿದೆಲ್ಲ ಡ್ರಾಪ್ ಮಾಡಿ ಅಂತ ಸದಾನಂದ ಗೌಡರು ಬಿಡದಿನೇ ಪೈಲಟ್ ಪ್ರಾಜೆಕ್ಟ್ ತಗೊಂಡು ಬಾಕಿದೆಲ್ಲ ಡ್ರಾಪ್ ಮಾಡ್ತಾರೆ. ನಂತರ ಇವ್ರು ಬರ್ತಾರೆ ಜಗದೀಶ್ ಶೆಟ್ಟರು, ಇಲ್ಲ ಇದನ್ನು ಮುಂದುವರಿಸಬೇಕು, ಇದರಿಂದ ಏನಾದ್ರು ಅನುಕೂಲ ಆಗ್ತದೆ, ಒತ್ತಡ ಜಾಸ್ತಿ ಆಗ್ಬಿಡೈತೆ ಬೆಂಗಳೂರಿನಲ್ಲಿ, ಕಡಿಮೆ ಮಾಡಬೇಕು ಅಂತೇಳಿ ಅವ್ರು ತೀರ್ಮಾನ ಮಾಡ್ತಾರೆ. ಆಮೇಲೆ ಯಡಿಯೂರಪ್ಪನವ್ರು 20ಕ್ಕೆ ಬರ್ತಾರೆ. ನಾವೆಲ್ಲ ರೈತರು. ಸನ್ಮಾನ್ಯ ವಿಜೇಂದ್ರ ಅವ್ರಿಗೊಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾವು ವಿಧಾನಸೌಧ ಇದರಲ್ಲಿ ಕೃಷ್ಣಾದಲ್ಲಿ ಹೋಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಾಗ ಯಡಿಯೂರಪ್ಪನವ್ರು ಮಾತು ಹೇಳ್ತಾರೆ, ಸ್ವಲ್ಪ ವಿಜೇಂದ್ರನ ಹತ್ರ ಮಾತಾಡಯ್ಯ ನೀನು ಅಂದರು. ಅದೆಲ್ಲ ಪಕ್ಕದಲ್ಲಿ ಒಂದು ಆ ಕೃಷ್ಣ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ರೂಮ್ ಇದೆ ಸರ್. ಅದು ನಾನು ಯಾವಾಗಲೂ ಹೋಗಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಹೋಗಿಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೋಗಿಲ್ಲ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಕರ್ಕೊಂಡೋದ್ರು ಆ ರೂಮ್ಗೆ. ಅದ್ಯಾವುದೋ ಒಂದು ಇಂಡಸ್ಟ್ರಿ ಇದೆ, ಇದನ್ನು ತೆಗೆದಿಟ್ರು. ವಿಜೇಂದ್ರಣ್ಣ ಮರ್ತುಬಿಟ್ಟಿದ್ಯಾ ಅಂತ ಕಾಣಿಸ್ತದೆ, ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಂಡು ಮುಂದೆ ಬೆಳೆಯೋರು ನೀವೆಲ್ಲ ನಾಯಕರಾಗವರು. ಈ ರಾಜ್ಯದ ಜನಕ್ಕೆ ನೀವೇನು ನುಡಿತೀರಾ ಅದರಂತೆ ನಡಿಬೇಕು. ನಿಮ್ಮ ಮೇಲೆ ಜನಗಳ ವಿಶ್ವಾಸ ಬರಬೇಕು ಅಂತಂದ್ರೆ ನೀವೇನು ಮಾತಾಡ್ತೀರಾ ಅದನ್ನು ಅನುಷ್ಠಾನ ಮಾಡಬೇಕು. ಹಿಂದೆ ಮಾಡೋದೊಂದು, ಮುಂದೆ ಮಾತಾಡೋದೊಂದು. ಜನ ನಂಬಲ್ಲ ನಿಮ್ಮನ್ನ. ವಿಜೇಂದ್ರಣ್ಣ ನಾನು ಕರ್ಕೊಂಡೋಗಿ 5,000 ಎಕರೆ ಅದು ಯಾವುದೋ ಒಂದು ಏರೋನಾಟಿಕಲ್ ಕಂಪ್ನಿ ಅವ್ರು ಏನೋ ಮಾಡ್ಲಿಕ್ಕೆ ಬರ್ತಾರೆ. ಆ ಪಾರ್ಟ್ಸ್ಗಳನ್ನ, ಆ ಏರೋಪ್ಲೇನ್ಗೆ ಆಗಬೇಕಾದಂಥ ಪಾರ್ಟ್ಸ್ಗಳು ತಯಾರು ಮಾಡೋಕ್ಕೆ 5,000 ಎಕರೆನ ಕೇಳ್ತಾ ಇದ್ದಾರೆ. ದಯಮಾಡಿ ಯಾರು ಏನು ಗಲಾಟೆ ಮಾಡಬೇಡ್ರಪ್ಪ, ಒಳ್ಳೆ ನಾವು ಅದಕ್ಕೆ ಅವ್ರಿಗೆ ಬೆಲೆ ಕೊಡ್ತೀನಿ ಅಂತ ಯಾರ್ಯಾರಿದ್ರು ಅಂತ ಹೇಳ ವಿಜೇಂದ್ರಣ್ಣ. ಅವತ್ತು ನಿಮ್ಮ ಜೊತೆಯಲ್ಲಿ ಸನ್ಮಾನ್ಯ ರುದ್ರೇಶಣ್ಣ ಅವರಿದ್ದರು, KRID ಅವತ್ತು ಅಧ್ಯಕ್ಷರು. ಆಮೇಲೆ ಅವ್ರು ಯಾರೋ ಅವರ ಬೀಗ್ರ ಶೆಟ್ಟಗರು ಮುನ್ಸ್ವಾಮಣ್ಣ, ಅವ್ರ ಹೆಸರು ಮರುಸ್ವಾಮಣ್ಣನೂ ಇದ್ರು. ಆತ್ಮಾವಲೋಕನ ಮಾಡ್ಕೋ ವಿಜೇಂದ್ರಣ್ಣ. ಪ್ರಾಯಶ್ಚಿತ್ತ ಯಾತ್ರೆ ಬೇಡ ವಿಜೇಂದ್ರಣ್ಣ. ಮಾಡಾಗಿದ್ರೆ ಮಾಡು. ಪ್ರಾಯಶ್ಚಿತ್ತಕ್ಕೆ ನಿಮ್ಮ ಮಾಡಿರೋ ಪಾಪಕ್ಕೆ ನೀವು ಪ್ರಾಯಶ್ಚಿತ್ತವಾಗಿ ನೀವು ಮಾಡಲೇಬೇಕು. ನಮ್ದೇನದಕ್ಕೆ ತಕರಾರಿಲ್ಲ. ಇವೆಲ್ಲ ನಿಮ್ಮ ಪಾಪದ ಕೂಸುಗಳು. ಸೈನ್ ಹಾಕಿಲ್ಲ ಅಂದ್ರೂ ನಮ್ಮ ಮಾಜಿ ನಾಯಕರು ಕುಮಾರಸ್ವಾಮಿ ಅವರು ಅವ್ರ ಸೈನ್ ತೋರಿಸ್ತೀವಿ ವಿಧಾನಸೌಧದಲ್ಲಿ. ಎಷ್ಟು ಸೈನ್ ಹಾಕವ್ರೆ, ಎಷ್ಟೆಷ್ಟು ಮೀಟಿಂಗ್ ಮಾಡವ್ರೆ. ಯಾರ ಕೇಳಿದ್ರ ನಿಮ್ಮನ್ನ ಹೋಗಿ ನಮ್ಮನ್ನ ಬಿಡದಿ ಟೌನ್ಶಿಪ್ ಮಾಡ್ಕೊಳ್ಳಿ ಅಂತ? ಬಿಡದಿಯವರಾಗಲಿ, ಆ ನಂದಗುಡಿಯವರಾಗಲಿ, ಸಾತ್ನೂರವರಾಗಲಿ ಯಾರಾದರೂ ಹೋಗಿದ್ರ? ನಿಮ್ಮ ಹತ್ರ ಬಂದಿದ್ರಾ ಅರ್ಜಿ ಹಿಡ್ಕೊಂಡು ಮಾಡ್ಕೊಡಿ ಅಂತ? ಏನಿವತ್ತು ಎಲ್ಲ ಪತಿವ್ರತ್ಯರು ಆಡ್ದಂಗೆ ಆಡ್ತಾವ್ರೆ. ಏನು ಅವರು ರೈತರು, ನಾವು ರೈತರು, ಏನು ಯಾರ್ಯಾರು ಇದಕ್ಕೆ ಮೂಲ ಕಾರಣಕರ್ತರು ಅವರೇ ಇವತ್ತು ಬಿದ್ದುಬಿಡವ್ರೆ ಜಗಳಕ್ಕೆ. ನಾವು DK ಅಣ್ಣಂಗೆ ಹೇಳ್ದೋ, ಈ MLC ಎಲೆಕ್ಷನ್ ಎಫೆಕ್ಟ್ ಹೆಂಗಾಯ್ತದ ನೋಡ್ರಿ ಅಂತ. MLC ಎಲೆಕ್ಷನಲ್ಲಿ ಅದ್ರ ಎಫೆಕ್ಟು ಈಗೆಲ್ಲ ಕಾಂಪಿಟೇಷನ್. ವಿಜೇಂದ್ರಣ್ಣ ಅವನ ಅಧ್ಯಕ್ಷ ಆಗಕ್ಕೆ ಅವ್ನ ಕಾಂಪಿಟೇಷನ್ನು, ಅವರು ಅಶೋಕಣ್ಣ ಅವನು ಉಳಿಸ್ಕೊಳ್ಳೋಕ್ಕೆ ಅವರು,
ಇನ್ನೊಬ್ರು ಹೇಳವ್ರೆ ಪಾಪ, ಯಾರೋ ನಮ್ಮ ಸಿ ಟಿ ರವಿಯಣ್ಣ ಹೇಳವ್ರೆ, ಏನೋ ಪ್ರಜೆ ಏನೋ ರಾಜ ವ್ಯಾಪಾರಿ ಆದರೆ ಪ್ರಜೆಗಳು ಭಿಕಾರಿಗಳಾಗ್ಬಿಡ್ತಾರಂತೆ. ಅದೇನು ಯಡಿಯೂರಪ್ಪನವ್ರಿಗೆ ಹೇಳ್ತೇನೆ ನಾನು, ನೀನು ಅದನ್ನು ರವಿಯಣ್ಣ ಯಾರಿಗೆ ಹೇಳ್ದೆ ಆ ಮಾತನ್ನ? ಯಡಿಯೂರಪ್ಪನವ್ರಿಗೆ ಹೇಳ್ದ? ರಾಜ ವ್ಯಾಪಾರಿ ಆದರೆ ಪ್ರಜೆಗಳು ಭಿಕಾರಿ ಆಯ್ತಾರಂತೆ. ಸಿಟಿ ರವಿಯಣ್ಣ ನೀನು ಅಷ್ಟೇ, ನಿನಗೆ ಲೂಟಿ ರವಿಯಣ್ಣ ಅಂತಲೇ ಹೆಸರು ನಿನಗೆ. ನೀನು ಅಷ್ಟೇ, ನೀನು ವ್ಯಾಪಾರಿ ಆದೆ, ಚಿಕ್ಕಮಂಗ್ಳೂರವರೆಲ್ಲ ಭಿಕಾರಿಗಳಾದರು. ಮಾತಾಡಬೇಕಾದ್ರೆ ನೀವು ನಿಮ್ಮ ಬೆನ್ನು ನಿಮ್ಗೆ ಕಾಣೋದಿಲ್ಲ, ಎಲ್ಲರೂ ಗಾಜಿನ ಮನೇಲಿ ಕೂತಿದ್ದೀರಾ. ನೀನೇನು ಹುಡ್ತಾ ಏನು ನಾಟ್ಕೋಟಿ ಸಾವುಕಾರನ ಮಗನ, ಟಾಟಾ ಬಿರ್ಲನ್ನ ಮೊಮ್ಮಗನ ನೀನು? ಆಗರ್ಭ ಶ್ರೀಮಂತನ ನೀನು? ಏನೋ ಭಾಳ ಏನು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಬಿ ಜೆ ಪಿಯವರು. ನಮ್ಮ ಅಕ್ಕನೂ ಹೇಳೋರೆ, ನಮ್ಮ ಶೋಭಕ್ಕ ಭಾಳ ಚೆನ್ನಾಗಿ ಹೇಳೋರು. ಶೋಭಕ್ಕಗೆ ಹೇಳಿದೆ, ಎಲ್ಲ ನಿಮ್ಮ ಯಜಮಾನನ ಪಾಪದ ಕೂಸೋದು. ಶೋಭಕ್ಕ ನಿಮ್ಮ ಯಜಮಾನ, ನಿಮ್ಮ ಸಾಹೇಬ ಅವ್ರ ಪಾಪದ ಕೂಸಿದ್ದು. ಶೋಭಕ್ಕ ಅವ್ರೆ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ ನೀವು, ಪಶ್ಚಾತ್ತಾಪ ಯಾತ್ರೆ ಮಾಡೋಕ್ಕಿಂತ ಮುಂಚೆ. ಶೋಭಕ್ಕ ಅವ್ರೆ ನಿಮ್ಮ ಪಾಪದ ಕೂಸಿದ್ದು ಒತ್ಕೊಂಡು ತಿರುಗ್ತಾ ಇರೋದು. ನಮ್ಮ ನಿಖಿಲಣ್ಣ ಹೇಳ್ದ, ನಮ್ಮ ಪಾಪದ ಕೂಸು ನೀವ್ಯಾಕ್ರಿ ಎತ್ಕೊಂಡು ಹೋಗ್ತೀರಾ ಅಂತ. ಪಾಪ ಅವ್ರು ಹ್ಯಾಂಡಿಕ್ಯಾಪ್ ಮಾಡಿಬಿಟ್ಬಿಟ್ರು, ಕೈ ಕಾಲು ತಿರ್ಚ್ಬಿಟ್ಟ ಪಾಪದ ಕೂಸನ್ನ. ಆಮೇಲೆ ಯಡಿಯೂರಪ್ಪನವ್ರು ಹೊತ್ಕೊಂಡ್ರು, ಸದಾನಂದ ಗೌಡರು ಹೊತ್ಕೊಂಡ್ರು, ಜಗದೀಶ್ ಶೆಟ್ಟರು ಹೊತ್ಕೊಂಡ್ರು. ನಾವಂತೂ ಹೊತ್ಕೊಳಕ್ ಹೋಗ್ಲಿಲ್ಲ. 13ರಿಂದ 18ರವರೆಗೆ ಸಿದ್ದರಾಮಯ್ಯ ಹೊತ್ಕೊಳಕ್ ಹೋಗ್ಲಿಲ್ಲ. ಅದನ್ನ ಹಂಗೆ ಬಿಟ್ಬಿಟ್ರು ಆ ಕೂಸ್ನ. ಪುನಃ ಯಡಿಯೂರಪ್ಪನವರೇ 20ಕ್ಕೆ ಬಂದು ಹೊತ್ಕೊಂಡ್ರು. ಈಗ ಇದೇನಪ್ಪ ಇಷ್ಟೊಂದು ಓಡಾಡ್ತಾರಲ್ಲ ಈ ಹ್ಯಾಂಡಿಕ್ಯಾಪ್ ಕೂಸ್ ಹೊತ್ಕೊಂಡು, ಇದಕ್ಕೋಸಿ ಕೈ ಕಾಲು ಕೊಡ್ಸೋಣ ಅಂತ ಅಂದ್ಬಿಟ್ಟು ನಾವು ಈ ರಾಜಸ್ಥಾನದಿಂದ ಕಾಲ್ ಕೊಡೋರ್ನ ಇವ್ರನ್ನೆಲ್ಲ ಕರ್ಸ್ಬಿಟ್ಟು ರೆಡಿ ಮಾಡಿ ಕೊಟ್ರೆ, ಪಾಪ ಈಗೆಲ್ಲ ಬಿದ್ದುಬಿಟ್ರು ಬೀದಿಗೆ ಬಂದು. ಏನು ಕಾಂಪಿಟೇಷನ್, ನಾವು ರೈತರ ಪರ. ಪಾಪ ನಂಜುಂಡಸ್ವಾಮಿ ಅವ್ರ ಮಗಳು ಚೆನ್ನಾಗಿ ಹೇಳೋರು, ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ, ನೀವು ಧರಣಿ ಮಾಡೋಕ್ಕೂ ಯೋಗ್ಯತೆ ಇಲ್ಲ, ಪಾದಯಾತ್ರೆ ಮಾಡೋಕ್ಕೂ ಯೋಗ್ಯತೆ ಇಲ್ಲ ನಿಮಗೆ ಅಂತ ನಮಗೂ ಸೇರಿಸಿ ಹೇಳೋರೆ. ನಾವೇನೋ ನಮ್ದು ಬೆನ್ಸಟ್ಕೊಳ್ಳೋದು ಬೇಡ. ನಮಗೂ ಬೈದವ್ರು, ಕಾಂಗ್ರೆಸ್ನವ್ರಿಗೂ ಬೈದವ್ರೆ. ಹಂಗೆ ನಿಮಗೆ ಖಂಡಿತ ಯೋಗ್ಯತೆ ಇಲ್ಲ. ನೀವು ಪಶ್ಚಾತ್ತಾಪ ಯಾತ್ರೆ ಬೇಕಾದ್ರೆ ಮಾಡಿ, ನಮ್ದೇನು ತಕರಾರಿಲ್ಲ. ಆದರೆ ಇದಕ್ಕೆ ದಯಮಾಡಿ ನೀವು ಉತ್ತರ ಕೊಟ್ಬಿಟ್ಟು ಮಾಡಿ. ಅಶೋಕಣ್ಣ ಭಾಳ ವೀರವೇಶದಲ್ಲಿ ಮಾತಾಡೋರೆ ಬಿಡಿ. ಅವರು ಅದೇನೋ ಇಲ್ಲಿಂದ ತಗೊಂಡು ಅಲ್ಲ ಕಣ್ರಿ ಅಶೋಕಣ್ಣ, ನೀನು ಒಬ್ಬ ವಿರೋಧ ಪಕ್ಷದ ನಾಯಕ, ನಿನಗೊಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಏನೋ 3 ರಾಜ್ಯದ ಎಲೆಕ್ಷನ್ಗಂತ ಇದು ಕಿಕ್ ಬ್ಯಾಕ್ ಅಲ್ಲ ಕಣ್ರಿ. ಇವತ್ತು ಆಯ್ತದೇನ್ರಿ ಅದು? ಇನ್ನು 10 ವರ್ಷ ಬೇಕು ಟೌನ್ಶಿಪ್ ಆಗೋಕ್ಕೆ. ಮಿನಿಮಮ್ ಕಾಮನ್ ಸೆನ್ಸ್. ಒಬ್ಬ ವಿರೋಧ ಪಕ್ಷದ ಲೀಡರ್ ಆಗಿ ನಿನಗೊಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅಂತಂದ್ರೆ ಹೆಂಗೆ ಅಶೋಕಣ್ಣ? ನಿನಗೆ ನಾಳೆ ಟೌನ್ಶಿಪ್ ಆಗ್ಬಿಟ್ರೆ, ನಾಳೆ ಟೌನ್ಶಿಪ್ ಅಕ್ವೈರ್ ಆಗ್ಬಿಟ್ರೆ, ಇನ್ನು 10 ವರ್ಷ ಬೇಕಿದ್ರೆ ಟೌನ್ಶಿಪ್ ಆಗ್ಬೇಕಾದ್ರೆ ಜಾಗತಿಕ ಟೆಂಡ್ರು ಇನ್ನೊಂದು ಅವ್ರು ಮಾಡಿದ್ದು PPP, ಪ್ರೈವೇಟ್ನವ್ರು ಕೊಟ್ಟಿದ್ರು, ಸರ್ಕಾರಿ ಜಾಗ ಸೇರಿಸಿ. ನಾವು ಸರ್ಕಾರದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಯಡಿಯೂರಪ್ಪನವ್ರ ಕಾಲದಲ್ಲಿ ಒಂದು ವರದಿ ಐತೆ, ಈ ಟೌನ್ಶಿಪ್ಪಿಂದ ನಮಗೆ ಸರ್ಕಾರಕ್ಕೆ 3146 ಕೋಟಿ ಬರ್ತದೆ ಆದಾಯ ಅಂತಕ್ಕಂಥದ್ದು ವರದಿಯನ್ನು ಯಡಿಯೂರಪ್ಪನವ್ರು ಅವತ್ತು ಮಾಡಿರೋದು ವರದಿ ಐತೆ, ಕೊಡ್ತೀವಿ ಅದನ್ನು. ನಾವು ಯಾಕೆ ಇವತ್ತು ದಾಖಲೆಗಳನ್ನ ಬಿಡುಗಡೆ ಮಾಡಿಲ್ಲ ಅಂತಂದರೆ, ನಾನು ಇವತ್ತು ಏನು ಮಾತಾಡಿದ್ದೀನಿ ಇದಕ್ಕೆ ಖಂಡಿತ ಯಾರು ಪ್ರಶ್ನೆ ಕೇಳಿದ್ರು ನಾನೇ ಜವಾಬ್ದಾರನಾಗ್ತೀನಿ. ಇದಕ್ಕೆ ಯಾವುದು ಸುಳ್ಳಿಲ್ಲ. ಆದರೆ ನಾವು ಇದನ್ನ ವರದಿಯನ್ನು ಅವ್ರು ಮಾಡಿರ್ತಕ್ಕಂಥ ತೀರ್ಮಾನಗಳನ್ನು ಅಸೆಂಬ್ಲಿ ಚರ್ಚೆ ಮಾಡ್ತೀವಿ, ನಿಮ್ಗೆ ಅವಾಗ ಕೊಡ್ತೀವಿ ಸಂಪೂರ್ಣವಾಗಿ. ಅಸೆಂಬ್ಲಿಲ್ಲ ಪಾಪ ಅಶೋಕಣ್ಣ ತೊಡೆತಟ್ಟು ಕರೆದವನೆ, ಬಾರಪ್ಪ ಅಂತ. ಅಶೋಕಣ್ಣ 20ರಲ್ಲಿ ಯಾರಣ್ಣ ಕಂದಾಯ ಮಂತ್ರಿ? 20ರಲ್ಲಿ ಬಂದು ನಾವು ಯಡಿಯೂರಪ್ಪನವ್ರಿಗೆ ಅರ್ಜಿ ಕೊಟ್ವಲ್ಲ, ಇದು ಬಿಟ್ಬಿಡಿ ಸರ್, ಬೇಡ, ರೈತರಿಗೆ ತೊಂದರೆ ಆಯ್ತು, ಅದೇ ಕೆಂಪುಲೆ ಮಾಡ್ಬಿಟ್ಟಿದ್ದೀರಾ, ಅಲ್ಲೊಂದು ಪೆಟ್ರೋಲ್ ಬಂಕ್ ಮಾಡೋಕ್ಕಾಗಲ್ಲ, ಒಂದು ಡೈರಿ ಬಿಲ್ಡಿಂಗ್ ಮಾಡೋಕ್ಕಾಗಲ್ಲ, ರೈತರು ಏನು ಕೂಡ ಅದರಿಂದ ಒಂದು ಮನೆ ಕಟ್ಟಕ್ಕೆ ಒಂದು NOC ಸಿಗಲ್ಲ ಅಂತೇಳಿ ನಾವು ಕೇಳ್ಕೊಂಡಾಗ ಯಾರಪ್ಪ ಕಂದಾಯ ಮಂತ್ರಿ? ಅಶೋಕಣ್ಣ ನಾನು ಮಾತ್ರ ಸೈನ್ ಹಾಕಿಲ್ಲಪ್ಪ. ಅಶೋಕಣ್ಣಂದು ನಾನು ಮಾತ್ರ ಸೈನ್ ಹಾಕಿಲ್ಲ ರೀ, ಬೇಕಾದ್ರೆ ತೋರಿಸಿ. ಭಾಳ ಬುದ್ಧಿವಂತ ಮುಖ್ಯಮಂತ್ರಿ ಸೈನ್ ಹಾಕೋದು, ನೀನ್ಯಾಕೆ ಸೈನ್ ಹಾಕ್ಯಾ? ಕಂದಾಯ ಮಂತ್ರಿ ಎಲ್ಲ ಸೈನ್ ಹಾಕರೆ, ನಾವು ಮಾತ್ರ ಸೈನ್ ಹಾಕಿಲ್ಲ ಅಂತ. ನೀನೇ ಕಂದಾಯ ಮಂತ್ರಿ, ಅವತ್ತು ಬಿಡ್ಬೋದಾಗಿತ್ತಲ್ಲ. ನಾವು ಬಂದು ಯಡಿಯೂರಪ್ಪನವ್ರಿಗೆ ಅರ್ಜಿ ಕೊಟ್ಟಾಗ ಏನು ನಡೀತಾ ಇದೆ, ಬರ್ರಿ ಇಲ್ಲಿ ಬಾಲಕೃಷ್ಣ, ಏನಾಗೋದು ಇದು ಕೊಡ್ರಿ, ಇಲ್ಲಿ ನಮಗೆ ಕೊಡ್ರಿ, ನಾನು ಬಿಡ್ತೀನಿ, ನಾನು ರೈತರ ಪರ. ಯಡಿಯೂರಪ್ಪ ಸುಮ್ಮನೆ ಹಿಂಗೆ ಅಂತಾರೆ ಅಷ್ಟೇ, ನಾನೇ ಮಾಡೋದು ಬನ್ನಿ ಅಂತ ಕರಿಬೋದಾಗಿತ್ತಲ್ಲ ಸನ್ಮಾನ್ಯ ಅಶೋಕಣ್ಣ. ಕಂದಾಯ ಮಂತ್ರಿಯಾಗಿ ನಾನು ಮಾತ್ರ ಸೈನ್ ಹಾಕಿಲ್ಲಪ್ಪ. ಕಂದಾಯ ಮಂತ್ರಿ ಆಗಿದ್ದಲ್ಲಪ್ಪ ಅವಾಗ. KEDBಗೆ ಅಕ್ವೈರ್ ಮಾಡಿದಾಗ ನೀನು ಕಂದಾಯ ವ್ಯಾಪ್ತಿಗೆ ಬರ್ತಿತ್ತಲ್ಲ, ಅದು ಕಂದಾಯ ವ್ಯಾಪ್ತಿಗೆ ಬಂದ ನಿನಗೆ ಅಷ್ಟು ಮಿನಿಮಮ್ ಪರಿಜ್ಞಾನ ಇಲ್ವ ನಿನಗೆ? ಯಾರು ನಾಟಕ ಆಡೋದು ಬೇಡ, ಎಲ್ಲರೂ ಒಪ್ಕೊಳ್ಳಿ. ನೀವು ನಮ್ಮ ಕಾಲದಲ್ಲಿ ಹಿಂಗಾಗೈತೆ, ನಮ್ಮ ಕಾಲದಲ್ಲಿ ದುರಂತಗಳು ನಡೆದವೆ, ಈಗೇನೋ ಮಾಡ್ಬೋದಾಗಿತ್ತು ಅಂತಕ್ಕಂಥದ್ದನ್ನು ಅಲ್ಲ ಕಣ್ರಿ. ರೈತರಿಗೆ ರಕ್ಷಣೆ ಕೊಡೋದು, ರೈತರ ವಿಚಾರದಲ್ಲಿ ಮಾಡ್ತಕ್ಕಂಥದ್ದು BJPಯಿಂದ ಕಲಿಬೇಕೇನ್ರಿ? ಕೇಂದ್ರ ಸರ್ಕಾರ ದೆಹಲಿನಲ್ಲಿ ಎಷ್ಟು ದಿವಸಗಳ ಕಾಲ ಆ ರೈತರನ್ನ ಕಾಡ್ಸವ್ರೆ ಅಂತಕ್ಕಂಥ ವಿಚಾರ ಜಗಜ್ಜಾಹಿರವಾಗಿರ್ತಕ್ಕಂಥದ್ದು. BJPಯವರು ಎಲ್ಲ ಹಸಿರು ಟವಲ್ ಹಾಕಬಿಟ್ರೆ ರೈತರ ಪರ. ದಯಮಾಡಿ ನಾನು ಎಲ್ರಿಗೂ ಹೇಳ್ತೀನಿ, ಇದನ್ನು ಇಷ್ಟಕ್ಕೆ ನಿಲ್ಲಿಸ್ತೀನಿ. ಇನ್ನು ಮುಂದೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಮಾಡ್ತೀವಿ.
ಸೂಕ್ತ ಸಂದರ್ಭದಲ್ಲಿ ಚರ್ಚೆ ಮಾಡ್ತೀವಿ. ದಯಮಾಡಿ ನಿಮ್ಮ ಪ್ರಾಯಶ್ಚಿತ್ತ ಯಾತ್ರೆಗೆ ಮುಂಚೆ ಇದಕ್ಕೆ ಉತ್ತರ ಕೊಡಿ. ಯಡಿಯೂರಪ್ಪನವ್ರು ಹೇಳಿ. ಪಾಪ ನೆನ್ನೆ ಯಡಿಯೂರಪ್ಪನವ್ರು ಕರ್ಕೊಂಬಂದ್ಬಿಟ್ಟವ್ರೆ. ಇದೊಂಥರ ಈ ಪುತ್ರ ವ್ಯಾಮೋಹ ಜಾಸ್ತಿ ಎಲ್ರಿಗೂ, ಎಲ್ಲ ಲೀಡರ್ಗಳಿಗೂ. ನಮ್ಮ ಮಗನ ಮುಖ್ಯಮಂತ್ರಿ ಮಾಡಬೇಕು, ನನ್ನ ಮಗನ ಮುಖ್ಯಮಂತ್ರಿ ಅವರೊಬ್ರು ನಮ್ಮ ಹಳೆ ಬಾಸ್ ಕುಮಾರಣ್ಣವರು ಅವ್ರ ಮಗನ ಪ್ರಮೋಟ್ ಮಾಡೋಕ್ಕೆ ಅವ್ರದ್ದು ಒಂಥರ ಹೋರಾಟ, ನಮ್ಮ ಯಡಿಯೂರಪ್ಪನವರು ವಿಜೇಂದ್ರ ಪ್ರಮೋಟ್ ಮಾಡೋಕ್ಕೆ ಇವ್ರದ್ದು ಒಂಥರ ಹೋರಾಟ. ಇವರೆಲ್ಲ ಏನು ಈ ರಾಜ್ಯಕ್ಕೆ ಒಳ್ಳೇದಾಗಲಿ, ರೈತರಿಗೆ ಒಳ್ಳೇದಾಗಲಿ ಅಂತಲ್ಲ, ಎಲ್ಲ ಪ್ರಮೋಷನ್ ಬಿದ್ದುಬಿಟ್ಟವ್ರು. ಎಲ್ಲ ಮಕ್ಕಳುಗಳನ್ನ ಅವ್ರ ಮಕ್ಕಳನ್ನ ಪ್ರಮೋಷನ್ ಮಾಡೋಕೆ ಬಿದ್ದುಬಿಟ್ಟವ್ರು ಎಲ್ಲರೂ. ಅವ್ರು ಒಂಥರ ಪ್ರಮೋಷನ್ ಮಾಡೋಕೆ ಹೋಗೋದು, ಇವ್ರೊಂಥರ ಪ್ರಮೋಷನ್ ಮಾಡೋಕೆ ಹೋಗೋದು. ಕುಮಾರಣ್ಣ ಹೇಳವ್ರೆ, ನಾನು ಸೈನ್ಯ ಹಾಕಿಲ್ಲ, ತೋರಿಸ್ರಪ್ಪ ಅಂತ. ತೋರಿಸ್ತೀವಿ ಕುಮಾರಣ್ಣ, ನಿಂಗೆ ತೋರಿಸ್ತೀವಿ. ನಿನಗೂ ಕೂಡ ಪ್ರಾಯಶ್ಚಿತ ಆಗಬೇಕು. ನೀನು ಕೂಡ ಪಾದಯಾತ್ರೆ ಮಾಡಿದ್ರು ಒಳ್ಳೇದು ಇವ್ರ ಜೊತೆಲಿ. ನಿಮ್ಮದು ಪ್ರಾಯಶ್ಚಿತ ಯಾತ್ರೆ ಆಗಬೇಕು. ಇವ್ರು ಒಬ್ಬರಿಗೆ ಪ್ರಾಯಶ್ಚಿತ ಅಲ್ಲ, ನಿಮಗೂ ಆಗಬೇಕು ಕುಮಾರಣ್ಣ. ನೀನು ಎಷ್ಟು ಮೀಟಿಂಗ್ ಮಾಡಿದ್ಯಾ, ಎಷ್ಟು ಸಭೆಗಳು ಮಾಡಿದ್ಯಾ? ಈ ಟೌನ್ಶಿಪ್ ಮಾಡೋಕ್ಕೆ ನಾವೇನೋ ಹೋಗಿ ಕೇಳಿದ್ವಿ. ಅವಾಗ ಯಾರು ಬಿಡ್ದಿರೋ ಒಂದು ಅರ್ಜಿ ಕೊಟ್ಟಿದ್ರು, ನೀನು ಮಾಡಿ ಟೌನ್ಶಿಪ್ ಅಂತ. ನಾನು ಏನೂ ಮಾಡಿಲ್ಲ. ಅವ್ರು ಹೇಳಿದ್ರು ಬಿಟ್ಬಿಟ್ಟೆ. ಜಾಗತಿಕ ಟೆಂಡರ್ ಕರೆದವ್ರು ಯಾರು? DLFನವ್ರಿಗೂ ಕೊಟ್ಟವ್ರು ಯಾರು? ಯಾರ್ರೀ ಮಾಡಿದ್ದನ್ನ? ಗೂಸಂಬಿತನದ ರಾಜಕಾರಣವನ್ನ ನೀವು ನಾಯಕರುಗಳು ದಯಮಾಡಿ ಬಿಡಬೇಕು. ಸಾರ್ವಜನಿಕರ ಮುಂದೆ ಸತ್ಯ ಹೇಳಿ. ಸಾರ್ವಜನಿಕರು ತೀರ್ಮಾನ ಮಾಡ್ತಾರೆ. ಎಲ್ಲ ತಗೊಂಡೋಗಿ ಕೇಂದ್ರಕ್ಕೆ ಕಳಿಸ್ಬಿಡ್ತಾರಂತೆ. 3 ಎಲೆಕ್ಷನ್ ಮಾಡಕ್ಕಂತೆ. ಕನಿಷ್ಠ ಪರಿಜ್ಞಾನ ಇರ್ಬೇಕು ನಮ್ಮ ಅಶೋಕಣ್ಣಂಗೆ. ವಿರೋಧ ಪಕ್ಷದ ಲೀಡ್ರು ತಾನು ಮಾತಾಡಿದ್ರೆ ಅದ್ರ ತೂಕ ಹೆಂಗಿರ್ಬೇಕು ಗೊತ್ತಾ ಅಶೋಕಣ್ಣಂಗೆ? ಗೋಪಾಲ್ ಗೌಡ್ರು ಅವರೆಲ್ಲ, ಅವ್ರು ಶಾಂತಿವೀರ್ ಗೋಪಾಲ್ ಗೌಡ್ರು ಅಂತ ಅವ್ರನ್ನೆಲ್ಲ ಸ್ವಲ್ಪ ಅಶೋಕಣ್ಣ ಒಂಚೂರು ಅವ್ರನ್ನೆಲ್ಲ ಪುಸ್ತಕಿಸ್ಗೆಲ್ಲ ಓದ್ಲಿ ಒಂಚೂರು, ಯಾವ ರೀತಿ ತೂಕ ಇತ್ತು ಅವ್ರ ಮಾತುಗಳಿಗೆ ಅಂತೇಳಿ. ಚಿಲ್ಲರೆ ಮಾತುಗಳನ್ನ ಬಿಡು ಅಶೋಕಣ್ಣ. ನೀನೇ ಕಂದಾಯ ಮಂತ್ರಿ ಆಗಿದ್ದೆ, ಈಗ ನಿನಗೆ ಪ್ರಾಯಶ್ಚಿತ್ತ ಆಗ್ಬೇಕಿದ್ಕೆ. ದಯಮಾಡಿ ಮಾಧ್ಯಮಗಳಿಗೆ, ಯಾಕೆ ನಾನು ಇವತ್ತು ಮಾಧ್ಯಮಗೋಷ್ಠಿ ಕರೆದಿರ್ತಕ್ಕಂಥದ್ದು, ಅವರ ಪ್ರಾಯಶ್ಚಿತ ಯಾತ್ರೆ ಇದೆಯಲ್ಲ, ಅದಕ್ಕೆ ಮುಂಚೆ ನಾನು ನಿಮ್ಮ ಮುಖಾಂತರ ಆಗ್ರಹ ಪಡಿಸ್ತೀನಿ, ಇದಕ್ಕೆ ಉತ್ತರ ಕೊಡಲಿ. ಇದಕ್ಕೆ ಉತ್ತರ ಕೊಟ್ಟು ಅವ್ರು ಪ್ರಾಯಶ್ಚಿತ ಯಾತ್ರೆ ಮಾಡಲಿ. ನಮ್ಮದೇನು ತಕರಾರಿಲ್ಲ. ಇನ್ನು ಮುಂದಿನ ದಿವಸಗಳಲ್ಲಿ ಅಸೆಂಬ್ಲಿಲಿ ಕೇಳೋರೆ. ಇನ್ನು ಸಂಪೂರ್ಣ ಮಾಹಿತಿ ಐತೆ ನನಗೆ. ಕುಮಾರಸ್ವಾಮಿ ಅವ್ರು ಮಾಡಿರೋದು, ಎಲ್ಲರೂ ಮಾಡಿರೋದು. ಲಾಸ್ಟಲ್ಲಿ ನಾವು 23 ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದ್ದು, 25 ನಮ್ಮ ಸರ್ಕಾರ ಬಂದಿದ್ದು, 25 ಗಂಟೆ ಏನೂ ಮಾಡಲಿಲ್ಲ. ಅಲ್ಲಿರ್ತಕ್ಕಂಥ ರೈತರು ಗಲಾಟೆ ಮಾಡಿ ಮಾಡಲೇಬೇಕು, ಇದನ್ನು ನೀವು ದಯಮಾಡಿ ಅಂತೇಳಿ ಒತ್ತಾಯ ಮಾಡಿದ್ಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವತ್ತು ನಮ್ಮನ್ನೆಲ್ಲ ಕರೆದು ಒಂದು ಸರ್ವೆ ಮಾಡಿಸಿ, ಇಲ್ಲ ಮೆಜಾರಿಟಿ ರೈತರು ಪರ ಇದ್ದಾರೆ, ಮಾಡ್ಬೋದು ಅಂತಕ್ಕಂಥದ್ದು ವಿಚಾರ ಬಂದಮೇಲೆ ನಾವು ಮೊದಲನೇ ನೋಟಿಫಿಕೇಶನ್ ಮಾಡಿದ್ದು ಯಾವಾಗ ಸ್ವಾಮಿ? 25ಕ್ಕೆ. ಫೈನಲ್ ನೋಟಿಫಿಕೇಶನ್ ಮಾಡಿದ್ದು 26ಕ್ಕೆ. 1 ವರ್ಷ. ನೀವು ಯಾರಾದರೂ ಬಂದಿದ್ರೆ ಅವತ್ತು ಆಚೆಗೆ? ಯಡಿಯೂರಪ್ಪನವರಾಗಲಿ, ಕುಮಾರಸ್ವಾಮಿ ಆಗಲಿ, ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಆಗಲಿ, ವಿಜೇಂದ್ರ ಆಗಲಿ, ಅಶೋಕಣ್ಣ ಆಗಲಿ, ವಿರೋಧ ಪಕ್ಷದ ಲೀಡರ್ ಅಶೋಕಣ್ಣ, ಯಾವ ಥರ ಅಶೋಕಣ್ಣ ರೈಸ್ ಮಾಡಿದ್ದೆ ಕ್ವಶನ್ ನಿನ್ನ ಅಸೆಂಬ್ಲಿನಲ್ಲಿ? ಇದನ್ನು ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ, ಫೈನಲ್ ನೋಟಿಫಿಕೇಶನ್ ಆಗ ಟೈಮು DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬಿಡ್ತು ಅಂತ ನಿಮಗೆಲ್ಲ ಹೊಟ್ಟೆ ಒಳಗಡೆ ಎಲ್ಲ ತುಳಸು ಶುರು ಆಗಿದ್ರೆ, ಹೊಟ್ಟೆ ಎಲ್ಲ ಕ್ಯೂಚ್ಕೊಳಕ್ಕೆ ಶುರು ಆಗ್ಬಿಟ್ರೆ ಇದಕ್ಕೆ ನಾವು ಯಾರೋ ಔಷಧಿ ಕೊಡೋಕ್ಕಾಗಲ್ಲ. ಕುಮಾರಣ್ಣಂಗೂ ಮತ್ತು ಅಶೋಕಣ್ಣಂಗೆ ಇಬ್ಬರಿಗೂ ಮುಖ್ಯಮಂತ್ರಿ ಆಗ್ಬಿಟ್ರು, ಏನಾರ ಮಾಡಬೇಕು ಅಂತಕ್ಕಂಥದ್ದನ್ನು ನೀವೇನಾದರೂ ಕೂಡ ಆ ಒಂದು ಭಾವನೆಯಲ್ಲಿ ನೀವು ಹೋರಾಟ ಮಾಡಿದ್ರೆ ಅದಕ್ಕೆ ಜನಗಳೇ ತಕ್ಕ ಉತ್ತರ ಕೊಡ್ತಾರೆ. ಅದರಿಂದ ದಯಮಾಡಿ ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಅವ್ರಿಗೆ ಆಗ್ರಹ ಪಡಿಸ್ತೀನಿ, ಮಾಡೋಕ್ಕಿಂತ ಮುಂಚೆ ಇವಕ್ಕೆಲ್ಲ ಉತ್ತರ ಕೊಡಲಿ. ಇಲ್ಲ ನಮ್ಮನ್ನೇ ಚರ್ಚೆ ಕರೀಲಿ. 1 to 1 ಅಶೋಕಣ್ಣ ಕರೀತಾನ ಬರ್ತೀವಿ, ನಾನೇ ಮಾಹಿತಿ ತಗೊಂಬರ್ತೀನಿ. ಯಡಿಯೂರಪ್ಪನವ್ರ ಮಗ ಕರೀತಾರ, ವಿಜೇಂದ್ರಣ್ಣ ಮಾಹಿತಿ ತಗೊಂಬರ್ತೀನಿ. ಕುಮಾರಣ್ಣ ಕರೀತಾರ, ಪಾಪ ನಮ್ಮ ಮುಖ್ಯಮಂತ್ರಿಗಳನ್ನ ಕರೀತಾರೆ. ಕುಮಾರಣ್ಣ ಅಲ್ಲಿ ಬನ್ನಿರಿ ಬೈರ್ಮಂಗ್ಲಕ್ಕೆ ಅಂತ. ಚರ್ಚೆ ಮಾಡೋದು ಬೈರ್ಮಂಗಲದಲ್ಲಿ ಜನಗಳನ್ನ ಇಟ್ಕೊಂಡು ಚರ್ಚೆ ಮಾಡೋಕ್ಕಾಯ್ತದ? ಬಾರಪ್ಪ ಆಫೀಸ್ಗೆ ಚರ್ಚೆ ಮಾಡೋಣ. ಇಲ್ಲ ನಿಮ್ಮ ಮಾಧ್ಯಮಗಳ ಮುಖಾಂತರ ಚರ್ಚೆ ಆಗಬೇಕದು. ಕರೀಲಿ, ಬರ್ತೀವಿ, ನಾವು ಚರ್ಚೆ ಮಾಡ್ತೀವಿ, ನಾವು ಮಾಹಿತಿ ಕೊಡ್ತೀವಿ. ದಯಮಾಡಿ ಸಾರ್ವಜನಿಕರಿಗೆ ವಿಚಾರ ಗೊತ್ತಾಗಬೇಕು. ಈ ಪಾಪದ ಕೂಸು ಯಾರ್ಯಾರ್ದು, ಯಾರು ಹುಟ್ಟಿಸಿದ್ದು, ಯಾರು ಹೊತ್ಕೊಂಡು ತಿರುಗಿದ್ರು, ಏನಾಯಿತು ಅಂತೇಳಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇವತ್ತು ದಯಮಾಡಿ ತಾವೆಲ್ಲ ಬಂದು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಕ್ಕೆ ತಾವೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ರಾಜಧಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.